ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಈ ದಿನದ ವೈದ್ಯರ ಮಾತು ನೇರ ಪ್ರಸಾರದ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಾನು ಡಾಕ್ಟರ್ ಚೈತ್ರ ತಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೇನೆ. ಹುಟ್ಟು ಅನ್ನುವಂಥದ್ದು ಆಕಸ್ಮಿಕ, ಸಾವು ಎನ್ನುವಂಥದ್ದು ಖಚಿತ ಎನ್ನುವ ಮಾತಿದೆ. ಅಂದ್ರೆ ಭೂಮಿಯಲ್ಲಿ ಹುಟ್ಟಿದಂತಹ ಪ್ರತಿಯೊಂದು ಜೀವಿಗೂ ಕೊನೆ ಅನ್ನುವಂಥದ್ದು ಇದ್ದೇ ಇದೆ. ಸಾವಿಗೆ ಸಾವಿರಾರು ಕಾರಣಗಳಿರಬಹುದು. ಆದರೆ ಅರಳುವ ಮುನ್ನವೇ ಅಥವಾ ನಳನಳಿಸ್ತಾ ಇರುವಂತಹ ಬದುಕು ಹಠಾತ್ತಾಗಿ ಕೊನೆಗೊಂಡ್ರೆ, ಇತ್ತೀಚಿನ ದಿನಗಳಲ್ಲಂತೂ ಹೀಗೆ ಅಕಾಲವಾಗಿ ಮರಣಕ್ಕೀಡಾಗ್ತಾ ಇರುವವರಲ್ಲಿ ಹೆಚ್ಚಿನ ಸಂದರ್ಭದಲ್ಲಿ ಹೃದಯಾಘಾತ ಅಥವಾ ಹೃದಯ ಸಂಬಂಧಿ ರೋಗವೇ ಕಾರಣ ಆಗ್ತಾ ಇದೆ. ಇದು ನಿಜಕ್ಕೂ ಆತಂಕವನ್ನ, ಗಾಬರಿಯನ್ನ ಮೂಡಿಸ್ತಾ ಇದೆ ಅನ್ನೋದು ನಿಜ. ಇದಕ್ಕೆ ಕಾರಣವೇನು ಅನ್ನೋದನ್ನ ಕಂಡುಹಿಡಿದುಕೊಳ್ಬೇಕು. ಜೊತೆಗೆ ಜನರ ಮನಸ್ಸಿನಲ್ಲಿ ಇರುವಂತಹ ಒಂದು ಪ್ರಶ್ನೆ ಏನಂದ್ರೆ, ಈ ರೀತಿ ಹೃದ್ರೋಗಗಳು ಬಾರದಂತೆ ತಡೆಯಲು ಸಾಧ್ಯವೇ? ಅಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತಾರಲ್ಲ, ಹಾಗೆ ತಡೆಗಟ್ಟಲಿಕ್ಕೆ ಸಾಧ್ಯವಾದರೆ ಎಷ್ಟು ಒಳ್ಳೆಯದು ಅನ್ನುವಂಥದ್ದು. ಹಾಗಾಗಿ ಇದೇ ವಿಷಯದ ಕುರಿತಾಗಿ ನಮ್ಮ ಇಂದಿನ ಮಾತುಕತೆ. ನಮ್ಮೊಂದಿಗಿದ್ದಾರೆ ಪ್ರಸಿದ್ಧ ಜಯದೇವ ಆಸ್ಪತ್ರೆಯ ಹೃದ್ರೋಗ ಚಿಕಿತ್ಸಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ನಟರಾಜ್ ಶೆಟ್ಟಿ ಅವರು. ಇವರು ಇದೇ ಆಸ್ಪತ್ರೆಯಲ್ಲಿ HIV ಸಂಶೋಧನಾ ವಿಭಾಗದ ಮುಖ್ಯಸ್ಥರಾಗಿ ಕೂಡ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಬನ್ನಿ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಮಾಡಿಕೊಳ್ಳೋಣ. ಡಾಕ್ಟ್ರೇ ನಮಸ್ತೆ. ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಡಾಕ್ಟ್ರೇ, ನೀವು ಈ ಒಂದು ಹೃದ್ರೋಗ ಚಿಕಿತ್ಸಾ ವಿಭಾಗದಲ್ಲಿ ಬಹಳಷ್ಟು ವರ್ಷಗಳಿಂದ ಕೆಲಸವನ್ನ ಮಾಡ್ತಾ ಬಂದಿದ್ದೀರಿ. ಜೊತೆಗೆ ಸಂಶೋಧನೆಗಳಿಗೆ ಹೆಚ್ಚಿನ ಮಹತ್ವವನ್ನ ನೀಡ್ತಾ ಬಂದಿದ್ದೀರಿ. ಈಗ ನಾವೊಂದು ಜಾಗತಿಕ ಚಿತ್ರಣವನ್ನ ಮತ್ತು ಭಾರತದ ಒಂದು ಚಿತ್ರಣವನ್ನ ತೆಗೆದುಕೊಂಡ್ರೆ, ಹೃದ್ರೋಗಿಗಳು ಮತ್ತು ಹೃದ್ರೋಗಗಳ ಸಂಖ್ಯೆ ಹೆಚ್ಚುತ್ತಾ ಇದೆಯಾ? ಈಗ ಜನರು ಹೇಳೋದು ಬೇರೆ, ಅಯ್ಯೋ ಹೌದಪ್ಪ ಅಲ್ಲಿ ಯಾರೋ ಹೋಗ್ಬಿಟ್ರು, ಈಗ ಹೃದಯ ಸಂಖ್ಯೆ ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಅಂತ. ಆದ್ರೆ ವೈಜ್ಞಾನಿಕವಾಗಿ ಮತ್ತು ವೈದ್ಯಕೀಯವಾಗಿ ನೋಡಿದಾಗ ಇದು ನಿಜನಾ, ಹೇಗೆ? ಏನಾಗುತ್ತೆ, ಎಲ್ಲರಿಗೂ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಅನ್ನುವುದು ಬಹಳಷ್ಟು ತೊಂದರೆ ಕೊಡ್ತಾ ಇದೆ. ಇನ್ನು ಎಲ್ಲ ಜನರೇಷನಲ್ಲೂ, ಎಸ್ಪೆಷಲಿ ಬಿಟ್ವೀನ್ 20 ಇಯರ್ಸ್ ಆಗಿರ್ಬೋದು, 30 ಇಯರ್ಸ್, 40 ಇಯರ್ಸ್. ಇದಕ್ಕೆ ನಾವು ಮೂಲ ಕಾರಣಗಳನ್ನು ಹುಡುಕ್ತಾ ಹೋದಾಗ ನಮ್ಮ ಭಾರತದಲ್ಲಿ ಏನಾಗಿದೆ, 2.8 ಮಿಲಿಯನ್ ಅಂತ ಹೇಳ್ಬಿಟ್ಟು ನಾವೇನು ಹೇಳ್ತೀವಿ, 2.8 ಮಿಲಿಯನ್ ಪ್ರತಿ ವರ್ಷ ಹೃದಯೋಗ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಇದಕ್ಕೆ ನಾವು ನಾನಾ ಕಾರಣಗಳನ್ನು ಹುಡುಕ್ತಾ ಹೋದಾಗ, ಸಂಶೋಧನೆ ಮಾಡ್ತಾ ಹೋದಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಮಗೆ ಭಾರತದಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಅಂತ ಏನು ಹೇಳ್ತೀವಿ ನಾವು, ನಮ್ಮದು ಆಹಾರ ಪದ್ಧತಿ ಗಣನೀಯವಾಗಿ ಚೇಂಜಸ್ ಆಗಿದೆ. ಈ ಆಹಾರ ಪದ್ಧತಿಯಿಂದ ಏನಾಗ್ತಾ ಇದೆ, ಎಸ್ಪೆಷಲಿ ಯಂಗರ್ ಜನ್ರೇಷನಲ್ಲಿ ಹಾರ್ಟ್ ಅಟ್ಯಾಕ್ಗೆ ಬಳಲ್ತಾ ಇದ್ದಾರೆ. ಹಾರ್ಟ್ ಅಟ್ಯಾಕ್ ಪ್ರತಿನಿತ್ಯ ತುಂಬ ಜನ ಎಮರ್ಜೆನ್ಸಿನಲ್ಲಿ ಅಡ್ಮಿಟ್ ಆಗ್ತಾ ಇದ್ದಾರೆ. ಇದಕ್ಕೆ ಮೂಲ ಕಾರಣಗಳನ್ನು ನಾವೇನೋ ಹುಡುಕ್ತಾ ಹೋದಾಗ, ಪ್ರತಿ 4 ಡೆತ್ತುಗಳಲ್ಲಿ ಸಪೋಸ್ 4 ಸಾವಾದರೆ ಅದರಲ್ಲಿ 1 ಸಾವು ಮತ್ತು ಹೃದಯ ರೋಗಿ ಸಂಬಂಧಪಟ್ಟದ್ದು ಖಚಿತವಾಗ್ತದೆ. ಯಾಕೆಂದರೆ ಇನ್ನು ಬಿದ್ದು ಸ್ಟ್ರೋಕ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಈ 4 ಸಾವಿನಲ್ಲಿ 1 ಹೃದಯದ ಸಾವು ಸಂಭವಿಸ್ತಾ ಇದೆ. ಅದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಮೇಡಮ್ ಆಲ್ರೆಡಿ ಹೇಳಿದ್ರು, ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್, ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಇಂಟರ್ವೆನ್ಷನ್. ನಾವು ಏನೇ ಮಾಡಬೇಕು ಅಂತ ಹೇಳಿದ್ರು ಪ್ರಿವೆನ್ಷನ್ ಮಾಡಬೇಕು. ಪ್ರಿವೆನ್ಷನ್ ಇಸ್ ದ ಬೆಸ್ಟ್ ಕೀ, ಪ್ರಿವೆನ್ಷನ್ ಇಸ್ ದ ಬೆಸ್ಟ್ ಮೆಡಿಸನ್. ನಾವೇನೇ ಮಾಡೋದು ಪ್ರಿವೆಂಟ್ ಮಾಡಬೇಕು. ನಾವು ಹಾರ್ಟ್ ಅಟ್ಯಾಕ್ ಟ್ರೀಟ್ಮೆಂಟ್ ತೊಗೊಳ್ಳೋದು ಬೇರೆ ಆಗುತ್ತೆ, ಅದು ಹಾರ್ಟ್ ಅಟ್ಯಾಕ್ನ ತಡೆಗಟ್ಟಬೇಕು. ಹಾರ್ಟ್ ಅಟ್ಯಾಕ್ನ ತಡೆಗಟ್ಟೋದು ಬಹಳ ವಿಶೇಷ ಮೇಡಮ್. ಈಗ ಭಾರತದಲ್ಲಿ ಅಥವಾ ಭಾರತೀಯರಲ್ಲಿ ಈ ರೀತಿ ಹೃದ್ರೋಗಗಳು ಕಂಡು ಬರುವಂತಹ ಸಾಧ್ಯತೆ ಹೆಚ್ಚಿರುತ್ತಾ? ಮತ್ತೆ ಮುಖ್ಯ ಕಾರಣಗಳು ಏನೇನು? ನಾನು ಹೇಳಿದಾಗೆ ಮುಖ್ಯ ಕಾರಣಗಳು ಲೈಫ್ ಸ್ಟೈಲ್ ಚೇಂಜಸ್, ಆಹಾರ ಪದ್ಧತಿ ಗಣನೀಯವಾಗಿ ಚೇಂಜಸ್ ಆಗಿದೆ. ಏನಾಗಿದೆ, ನಾವು ತಗೊಳ್ಳಂತಹ ಯಂಗರ್ ಜನ್ರೇಷನ್ ಆಗಿರ್ಬೋದು, ಯಾವುದೇ ಜನ್ರೇಷನ್ ಆಗಿರ್ಬೋದು, ಆಹಾರ ಪದ್ಧತಿ ತುಂಬ ಚೇಂಜಸ್ ಆಗಿದೆ. ಆಹಾರ ಪದ್ಧತಿ ಅಂತ ಏನು ಹೇಳ್ಬೋದು, ನಾವು ಯೂಸ್ ಮಾಡೋಂಥ ಆಯಿಲ್ ಆಗಿರ್ಬೋದು, ಯೂಸ್ ಮಾಡೋಂಥ ಸಾಲ್ಟ್ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಇತ್ತೀಚಿನ ಜಂಕ್ ಫುಡ್ಸ್ ಅನ್ನು ಹಾವಳಿಗಳು ಜಾಸ್ತಿ ಆಗಿದೆ. ಯಾವುದೇ ಎಲ್ಲೇ ಹೋಗಿ, ಯಾವುದೇ ನಾವು ಹೋಟೆಲ್ಸ್ ಹೋಗಿ, ದರ್ಶನಗಳಿಗೆ ಹೋಗಿ, ಜಂಕ್ ಫುಡ್ಸ್ ಅನ್ನೋದು ಹಾವಳಿ. ಇದು ಏನಾಗುತ್ತೆ, ನಮ್ಮ ಶರೀರದಲ್ಲಿ ಗಣನೀಯವಾಗಿ ತುಂಬ ತೊಂದರೆ ಕೊಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಅದು ನಾವು ಫ್ರೀಕ್ವೆನ್ಸಿ 6 ಮಂತ್ಸ್ ಆಗಿ 1 ಮಂತ್ ಆಗಿ ನಾವು ಈ ಥರ ಜಂಕ್ ಫುಡ್ಸು ಪ್ಲಸ್ ಆಯಿಲ್ ಫುಡ್ ತಿನ್ನೋದ್ರಿಂದ ಏನಾಗುತ್ತೆ, ಈ LDL ಕೊಲೆಸ್ಟ್ರಾಲ್ ಏನಂತ ಹೇಳ್ತೀವಿ, ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನೋದು ತುಂಬ ಕೊಲೆಸ್ಟ್ರಾಲ್ ಆಗಿ ಅದು ನಮ್ಮ ಇದರಲ್ಲಿ ನಮ್ಮ ಹೃದಯ ಭಾಗ ಏನಾಗ್ತಿದೆ, ರಕ್ತ ಸಂಚಾರ ಆಗೋದ್ರಲ್ಲಿ ಬ್ಲಾಕೇಜಸ್ ಜಾಸ್ತಿ ಆಗ್ತಾ ಇದೆ. ಆ ಬ್ಲಾಕೇಜಸ್ ಅಂದಾಗ ಫ್ರೀಕ್ವೆನ್ಸಿ ಆಫ್ ಅಡ್ಮಿಷನ್ಸ್ ಆಗಲಿ, ಹಾರ್ಟ್ ಅಟ್ಯಾಕ್ ಆಗಲಿ ಜಾಸ್ತಿ ಆಗ್ತಾ ಇದೆ. ಇದು ಲೈಫ್ ಸ್ಟೈಲ್ ಚೇಂಜಸ್. ಇದು ಏನೇ ಜಂಕ್ ಫುಡ್ಸ್ ಇರ್ಬೋದು, ಅತಿಯಾದ ಧೂಮಪಾನ ಇರ್ಬೋದು, ಅತಿಯಾದ ಮದ್ಯಪಾನ ಇರ್ಬೋದು, ಪ್ಲಸ್ ಏನಾಗಿದೆ, ಪ್ಲಸ್ ವ್ಯಾಯಾಮದ ಕೊರತೆ. ನಾವು ಏನೇ ಫುಡ್ ಏನೇ ತೊಗೊಂಡ್ರು ನಾವು ವ್ಯಾಯಾಮದಲ್ಲಿ ನಾವು ಏನಾಗ್ತಾ ಇದೆ, ವ್ಯಾಯಾಮನ ಮಾಡ್ತಾ ಇಲ್ಲ. ಎಕ್ಸಸೈಸ್ ಅಂತ ಹೇಳ್ತೀವಿ, ವ್ಯಾಯಾಮನೇ ಮಾಡ್ತಾ ಇಲ್ಲ. ಪ್ಲಸ್ ಇದ್ರ ಜೊತೆಗೆ ಅಡಿಷನ್ ಆಗಿ ಏನಾಗ್ತಿದೆ, ಇತ್ತೀಚಿನ ದಿನಗಳಲ್ಲಿ ಸ್ಟ್ರೆಸ್ಸು,
ಈ ಸ್ಟ್ರೆಸ್ಸು ತುಂಬ ನಮಗೆ ತೊಂದರೆ ಕೊಡ್ತಾ ಇದೆ. ನಾವೇನೇ ಕೆಲಸ ಮಾಡಿದ್ರು ನಾವು ಪ್ರತಿಯೊಂದು ಸ್ಟ್ರೆಸ್ಸಲ್ಲೇ ನಾವು ವರ್ಕ್ ಮಾಡ್ತಾ ಇದ್ದೇವೆ. ಈ ಇತ್ತೀಚಿನ ದಿನಗಳಲ್ಲಿ ಸ್ಟ್ರೆಸ್ಸನ್ನು ನಾವು ಹೇಳ್ತಾ ಇದ್ವಿ ಅಂತ ಇದೊಂಥರ ಆಧುನಿಕ ತಂಬಾಕು ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಈಸ್ ಈಕ್ವಲ್ ಟು ದ ಸ್ಮೋಕಿಂಗ್. ಸೊ ಸ್ಮೋಕಿಂಗ್ ಇರ್ಬೋದು, ಧೂಮಪಾನ ಇರ್ಬೋದು, ಮಧುಮೇಹ ರೋಗ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ವ್ಯಾಯಾಮದ ಕೊರತೆ, ಪ್ಲಸ್ ಇವೆಲ್ಲವೂ ನಾವು ನೋಡ್ತಾ ಹೋದಾಗ ಪ್ಲಸ್ ಏನಾಗುತ್ತೆ ಅಂತ ಹೇಳಿದ್ರೆ ಡಿಸ್ಟರ್ಬ್ಡ್ ಸ್ಲೀಪ್ ಅಂತ ನಾವು ಹೇಳ್ತೀವಿ, ನಿದ್ರಾಹೀನತೆ. ನಾವು ಇದೆಲ್ಲ ಅಂಶಗಳು ಕೊಟ್ಟು ನಿದ್ರೆನೂ ಅಷ್ಟೇ, ನಾವು ನಿದ್ರೆಗೆ ಅಟ್ಲೀಸ್ಟ್ ಒಂದು 6 to 8 hours ನಿದ್ರೆಗೆ ನಾವು ಟೈಮ್ ಕೊಡ್ತಾ ಇಲ್ಲ. ಇವೆಲ್ಲ ಫ್ಯಾಕ್ಟರ್ಸು ತೊಂದರೆ ಆದಾಗ ಮೇನ್ ಏನಾಗುತ್ತೆ, ಹಾರ್ಟ್ ಮೇಲೆ ಪ್ರೆಷರ್ ಕೊಡ್ತೀವಿ. ಹಾರ್ಟ್ ಪ್ರೆಷರ್ ಕೊಟ್ಟಾಗ ಏನಾಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ದಾಗ ಬಂದು ಅಡ್ಮಿಟ್ ಆಗಬೇಕಾಗುತ್ತೆ. ಅದರಿಂದ ಮುಂದಿನ ಪ್ರಕ್ರಿಯೆಗಳು ಟ್ರೀಟ್ಮೆಂಟ್ ಶುರು ಮಾಡ್ತಾ ಆಂಜಿಯೋಗ್ರಾಮ್ ಆಗ್ಬೋದು, ಆಂಜಿಯೋಪ್ಲಾಸ್ಟಿ, ಇದೆಲ್ಲ ಏನಾಗುತ್ತೆ ಫ್ಯಾಮಿಲಿ ಮೇಲೆ ಬರ್ಡನ್ ಆಗ್ತಾ ಬರುತ್ತಿದ್ದು. ಇದು ಮೇನ್ ಇಂಪಾರ್ಟೆಂಟ್ ಒಂದು ಮುಖ್ಯ ಮೂಲ ಕಾರಣಗಳು. ಡಾಕ್ಟರ್, ಈಗ ನೀವು ನಮ್ಮ ಭಾರತೀಯರಲ್ಲಿ ಆಹಾರ ಪದ್ಧತಿ ಅನ್ನುವಂಥದ್ದು ಬದಲಾಗಿದೆ, ಇದೊಂದು ಪ್ರಮುಖ ಕಾರಣ ಅಂತ ಹೇಳಿದ್ರಿ. ಆಹಾರ ಪದ್ಧತಿಯ ಬಗ್ಗೆ ಹೇಳಬೇಕಾದ್ರೆ ನೀವೊಂದು ತುಂಬಾ ಮುಖ್ಯವಾದ ಶಬ್ದವನ್ನ ಉಪಯೋಗಿಸಿದ್ರಿ, ಕೊಲೆಸ್ಟ್ರಾಲ್ ಅಂತ. ಕೊಲೆಸ್ಟ್ರಾಲ್ ಅಂದ್ಬಿಟ್ರೆ ಅದೀಗ ನಮ್ಮ ಪಾಲಿಗೆ ವಿಲನ್, ಖಳನಾಯಕ ಅಂದ್ರೆ ಕೊಲೆಸ್ಟ್ರಾಲ್ ಅಲ್ವಾ? ಈ ಕೊಲೆಸ್ಟ್ರಾಲ್ ಅಂತಂದ್ರೆ ಯಾಕೆ ಅಷ್ಟೊಂದು ಹೆದರ್ಬೇಕು, ಯಾಕೆ ಅದನ್ನ ಖಳನಾಯಕನಾಗಿ ಮಾಡಲಾಗಿದೆ, ಏನ್ ಮಾಡುತ್ತೆ ಇದು? ಏನಾಗ್ತಿದೆ, ಆಯಿಲ್ ಫುಡ್ ಅಲ್ಲಿ ನಾವೇನ್ ಮಾಡಿದೆ, ಇದು ಜಂಕ್ ಫುಡ್ಸ್ ಏನಂತೇಳಿ ಆಹಾರ ಪದ್ಧತಿ ಗಣನೀಯವಾಗಿ ಚೇಂಜಸ್ ಆಗಿದೆ ಅಂತ ಏನ್ ಹೇಳಿದ್ನಲ್ಲ. ಇದು LDL ಕೊಲೆಸ್ಟ್ರಾಲ್ ನಮಗೆ 4 ಕಾಂಪೋನೆಂಟ್ ಇರುತ್ತೆ. ಕೊಲೆಸ್ಟ್ರಾಲ್ ಅನ್ನೋದು ಒನ್ ಇಸ್ ಟೋಟಲ್ ಕೊಲೆಸ್ಟ್ರಾಲ್ ಅಂತೀವಿ, ಒನ್ ಇಸ್ LDL ಕೊಲೆಸ್ಟ್ರಾಲ್ ಅಂತೀವಿ, ಒನ್ ಇಸ್ HDL ಕೊಲೆಸ್ಟ್ರಾಲ್ ಅಂತೀವಿ, 4ನೇದು ಟ್ರೈಗ್ಲಿಸರೈಡ್ ಅಂತ ಹೇಳ್ತೀವಿ. ಈ 4ರಲ್ಲಿ ಒಂದ್ ಇಸ್ ಗುಡ್ ಕೊಲೆಸ್ಟ್ರಾಲ್, HDL ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ. ಅದು 40ಕ್ಕಿಂತ ಅಬೋವ್ ಮಾಡಿದ್ರೆ ಅದು ಹಾರ್ಟ್ ನ ಪ್ರೊಟೆಕ್ಟ್ ಮಾಡುತ್ತೆ. ಅದು LDL ಕೊಲೆಸ್ಟ್ರಾಲ್ ಒಂದು ಬ್ಯಾಡ್ ಕೊಲೆಸ್ಟ್ರಾಲ್. ಅದು ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಅಂತ ಹೇಳ್ತೀವಿ. ಅದೇನಾಗುತ್ತೆ, ಮೋರ್ ದೆನ್ 100 ಅದು ಕ್ರಾಸ್ ಆದಾಗ, ಲಿಮಿಟ್ 120, 130, 140 ಆದಾಗ ಏನಾಗುತ್ತೆ, ನಮ್ಮ ಹೃದಯ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗ್ತಾ ಬರ್ತಾ ಕೊನೆಗೆ ಬ್ಲಾಕೇಜ್ ಆಗಿ ಹಾರ್ಟ್ ಅಟ್ಯಾಕ್ ಸಂಭವಿಸುತ್ತೆ. ಅದಕ್ಕೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಈ ಕೊಲೆಸ್ಟ್ರಾಲನ್ನು ಹೇಗೆ ತಡೆಯುವುದು, ಈ ಕೊಲೆಸ್ಟ್ರಾಲ್ಗೆ ಟ್ರೀಟ್ಮೆಂಟ್ ಹೇಗೆ ಮಾಡುವುದು ಅಂತ ಹೇಳಿದ್ರೆ, ನಾವು ಜಂಕ್ ಫುಡ್ಸಿಂದ ಈಚೆ ಬರಬೇಕು. ಪ್ರತಿನಿತ್ಯ ವ್ಯಾಯಾಮ ಮಾಡಬೇಕು. ಅಟ್ಲೀಸ್ಟ್ ಒಂದು 30 to 45 minutes ವ್ಯಾಯಾಮ ಮಾಡಿ, ಮಧುಮೇಹ, ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡಿದ್ರೆ 100% ನಾವು ಕೊಲೆಸ್ಟ್ರಾಲ್ನ ಟ್ರೀಟ್ಮೆಂಟ್ನ ಕಂಟ್ರೋಲ್ ಮಾಡ್ಕೋಬಹುದು ಮತ್ತು ಹಾರ್ಟ್ ಅಟ್ಯಾಕ್ ಬರೋದನ್ನ ಪ್ರಿವೆಂಟ್ ಮಾಡ್ಕೋಬಹುದು. ಮೇಡಮ್ ಡಾಕ್ಟ್ರೆ, ಈಗ ಕೊಲೆಸ್ಟ್ರಾಲ್ ಅಂತಿರಲ್ಲ ನೀವು, ಕೊಲೆಸ್ಟ್ರಾಲ್ ಅನ್ನುವಂಥದ್ದು ದಪ್ಪ ಇರುವಂತಹ ಬೊಜ್ಜಿರೋರಲ್ಲಿ ಹೆಚ್ಚಿಗೆ ಇರುತ್ತಾ, ಅಥವಾ ಹಾಗೇನೆ ತೆಳು ಕೃಷಕಾಯರಲ್ಲೂ ಕೂಡ ಇರುವಂತಹ ಸಾಧ್ಯತೆ ಇರುತ್ತೆ? ಕೆಲವರು ಅಂತಾರೆ, ನಾವು ತೆಳ್ಳಗಿದೀವಪ್ಪ, ನಮ್ ಕೊಲೆಸ್ಟ್ರಾಲ್ ಇರುವ ಸಾಧ್ಯತೆನೇ ಇಲ್ಲ ಅಂತ. ಕೆಲವರಲ್ಲಿ ಏನ್ ಹೇಳ್ತೀವಿ, ಬೊಜ್ಜಿದ್ದಾರೆ, ಒಬೆಸಿಟಿ ಇದ್ದ ತಕ್ಷಣಕ್ಕೆ ಅವ್ನು ಕೊಲೆಸ್ಟ್ರಾಲ್ ಇರಬೇಕು ಅಂತ ಏನಿಲ್ಲ. ಅದು ನಮ್ಮ ಸೈಂಟಿಫಿಕಲಿ ಅನ್ಪ್ರೂವನ್. ಸೊ ಸಣ್ಣಗಿದ್ದಾನೆ ಅಂತ ಹೇಳಿದ್ರೆ ಅವನಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇರಬೇಕು, ಕಡಿಮೆ ಇರಬೇಕು ಅಂತ ಅದೇನಿಲ್ಲ. ಅದು ನಮ್ಮ ದಿನನಿತ್ಯದ ನಮ್ಮ ವ್ಯಾಯಾಮ ಆಗಲಿ, ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಆಗಲಿ, ಫುಡ್ನಲ್ಲಿ ಅದ್ರ ಮೇಲೆ ನಿಂತಿರುತ್ತೆ. ಪ್ಲಸ್ ಇದೆಲ್ಲ ಕೆಲವರು ಹೇಳ್ತಾರೆ, ನೀವು ಹೇಳ್ದಂಗೆ ಮೇಡಮ್, ನಾನು ಒಬೇಸಿಟಿ ಇದ್ದೀನಿ, ನನಗೆ ಕೊಲೆಸ್ಟ್ರಾಲ್ ನಾರ್ಮಲ್ ಇದೆ, ಹಿಂಗಾದ್ರೂ ನನಗೆ ನಾನು ಸಣ್ಣಗಿದ್ದೀನಿ, ಹಿಂಗಾದ್ರೂ ನನಗೆ ಹಾರ್ಟ್ ತೊಂದರೆ ಆಗ್ತು ಅಂತ. ಇದನ್ನ ನಾವು ಕಾರಣಗಳನ್ನ ಹುಡ್ತಾ ಹೋದಾಗ ಕೆಲವು ಜನ್ಯಾಂಶಗಳು ಅಂತ ಒಂದು ಬರುತ್ತೆ. ಜನ್ಯಾಂಶಗಳು ಅಂತ ಏನು ಹೇಳಿದ್ರೆ, ಜೆನೆಟಿಕ್ಸ್ ಆರ್ ಹೆರಿಡಿಟರಿ. ಕೆಲವರು ಹೇಳ್ತಾರೆ, ನನಗೆ ಶುಗರ್ ಇಲ್ಲ ಡಾಕ್ಟರ್, ನನ್ನಲ್ಲಿ BP ಇಲ್ಲ, ನಾನು ವ್ಯಾಯಾಮ ಮಾಡ್ತೀನಿ, ಮಾತ್ರ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದಾಗ ನಾವೇನು ಹೇಳ್ತೀವಿ, ಇದೆಲ್ಲ ನಾರ್ಮಲ್ ಇದ್ದಾಗ ನಾವು ಜನ್ಯಾಂಶಗಳು ಅಂತ ಹೇಳಿದ್ರೆ ಇಟ್ಸ್ ಫ್ರಮ್ ದಿ ಜೆನೆಟಿಕ್ಸ್ ಆರ್ ಹೆರಿಡಿಟರಿ. ಅಲ್ಲಿಂದ ಏನಾಗ ಸಪೋಸ್ ಫ್ಯಾಮಿಲಿನಲ್ಲಿ ನಮ್ಮ ತಾತನೋ, ನಮ್ಮ ತಂದೆನೋ, ತಾಯಿನೋ ಯಾವ್ದಾದ್ರು ಸ್ವಲ್ಪ ಹಾರ್ಟ್ ಅಟ್ಯಾಕ್ ಆಗಿ ಸ್ವಲ್ಪ ತೀರಿಕೊಂಡ್ರೆ, ಪ್ಲಸ್ ಅವ್ರು ಏನಾದ್ರು ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದಾಗ ಆವಾಗ ಬರುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಅದಕ್ಕೆ ನಾವು ಯಾವುದನ್ನು ಅಷ್ಟೇ ಒಬೆಸಿಟಿ ಇದ್ದ ತಕ್ಷಣ ಕೊಲೆಸ್ಟ್ರಾಲ್ ಜಾಸ್ತಿ ಇರಬೇಕು ಅಂತ ದಟ್ ಇಸ್ ರಾಂಗ್ ಇನ್ಫಾರ್ಮೇಶನ್ ಮೇಡಮ್. ಹಾಗಾದ್ರೆ ನಮ್ಮ ಜೀವನ ಶೈಲಿಯ ಜೊತೆಗೆ ನಮ್ಮ ಆನುವಂಶೀಯತೆ ಏನಿದೆ ಅದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಹಾಗಾಗಿ ಕೊಲೆಸ್ಟ್ರಾಲ್ ಅನ್ನ ನಿಯಂತ್ರಣದಲ್ಲಿ ಇಡೋದೇನಿದೆ ಅದು ತುಂಬಾ ಮುಖ್ಯ. ಹೇಗೆ ಇರ್ಲಿ, ಬೊಜ್ಜಿರ್ಲಿ, ಇರದೇ ಇರ್ಲಿ, ತೆಳ್ಳಗಿರ್ಲಿ, ದಪ್ಪ ಇರ್ಲಿ, ಆದ್ರೆ ಆರೋಗ್ಯಕರ ಜೀವನ ಶೈಲಿಯನ್ನ ನಾವು ಇಟ್ಕೊಳ್ಬೇಕು ಅಂತ ಹೇಳಿ ನೀವು ಹೇಳ್ತಾ ಇದ್ದೀರಾ. ಡಾಕ್ಟ್ರೆ, ಈಗ ಮಧುಮೇಹಿಗಳಲ್ಲೂ ಕೂಡ ಹೃದ್ರೋಗಗಳು ಮತ್ತು ಹೃದಯಾಘಾತ ಆಗುವಂತಹ ಸಾಧ್ಯತೆ ಹೆಚ್ಚು ಅಂತ ಹೇಳಲಾಗುತ್ತೆ. ಮಧುಮೇಹದಲ್ಲಿ ಏನು ಹೃದಯದ ಮೇಲೆ ಪರಿಣಾಮ ಬೀರುತ್ತೆ? ಮಧುಮೇಹ ಮತ್ತು ಬ್ಲಡ್ ಪ್ರೆಷರ್ ಅಂತ ಏನ್ ಹೇಳ್ತೀವಿ, ಮಧುಮೇಹ, ಡಯಾಬಿಟಿಸ್, ಮಧುಮೇಹ, ಬ್ಲಡ್ ಪ್ರೆಷರ್ ಅಂದ್ರೆ ಹೈಪರ್ಟೆನ್ಷನ್, ಇವೆರಡು ಬ್ರದರ್ಸ್ ಇದ್ದಂಗೆ. ಒಂದನ್ನು ಬಿಟ್ಟರೆ ಒಂದಿನ ಇರೋದಿಲ್ಲ. ಏನಾಗುತ್ತೆ, ಮಧುಮೇಹ ಅಂತ ಏನೇನು ಹೇಳ್ತೀವಿ, ಅದು ಡಯಾಬಿಟಿಸ್ ಒನ್ ಆಫ್ ದಿ ರಿಸ್ಕ್ ಫ್ಯಾಕ್ಟರ್. ನಾವೇನು ಮಾಡಬೇಕು, ಅದನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಲ್ಲ ಅಂತ ಹೇಳಿದಾಗ ಅದು ಸ್ಲೋ ಫಾರ್ಮ್ ಆಫ್ ಅಥೆರೋಸ್ಕ್ಲೆರೋಸಿಸ್, ರಕ್ತನಾಳದಲ್ಲಿ ಬ್ಲಾಕ್ ಆಗಿ ಸ್ಲೋ ಅನ್ಕಂಟ್ರೋಲ್ ಡಯಾಬಿಟಿಸ್ ಇದ್ದಾಗ ರಕ್ತನಾಳ ಮೇಲೆ ತುಂಬ ಬ್ಲಾಕೇಜಸ್ ಆಗಿ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗ್ತಾ ಬಂದ ಓವರ್ ಎ ಪೀರಿಯಡ್ ಆಫ್ ಟೈಮ್, ಲೈಕ್ ಇಮಿಡಿಯೇಟ್ ಆಗಬೇಕು ಅಂತ ಏನಲ್ಲ, ಓವರ್ ಎ ಪೀರಿಯಡ್ 1 year ಇರ್ಬೋದು, 2 years ಇರ್ಬೋದು, 3 years, 5 years ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಬರ್ತಾರೆ. ಅದು ಸೊ ಅನ್ಕಂಟ್ರೋಲ್ ಡಯಾಬಿಟಿಸ್, ಅನ್ಕಂಟ್ರೋಲ್ಡ್ ಹೈಪರ್ಟೆನ್ಷನ್, ಇವೆರಡೂ ನಾವು ಗುಣಮಟ್ಟದಲ್ಲಿ ಕಂಟ್ರೋಲ್ ಮಾಡ್ಕೊಂಡಿರ್ಬೇಕು. ಕಂಟ್ರೋಲ್ ಮಾಡ್ಕೊಂಡಿದ್ದಾಗ
ವಿ ಕ್ಯಾನ್ ಪ್ರಿವೆಂಟ್ ಹಾರ್ಟ್ ಅಟ್ಯಾಕ್ನಾಗಲಿ ಹಾರ್ಟಲ್ಲಿ ಬ್ಲಾಕೇಜಸ್ ಆಗಲಿ ನಾವು ಪ್ರಿವೆಂಟ್ ಮಾಡ್ಬೋದು. ನಾವೇನು ಹೇಳ್ತೀವಿ ಈಗ ಸಪೋಸ್ ಔಟ್ ಟು ಪ್ರಿವೆಂಟ್ ಅಂತ ಏನು ಹೇಳ್ತೀವಿ ಈಗ ಅದು ಸಪೋಸ್ ಹೇಗೆ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಕರೆ ತೆಗೆದುಕೊಂಡ್ಬಿಡೋಣ. ಕರೆಗಳು ಕಾಯ್ತಾ ಇದ್ದಾವೆ. ಮೊದಲನೇದಾಗಿ ಮಂಜುನಾಥ್ ಅವರು ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ಹಲೋ. ಹಲೋ ಮೇಡಮ್. ನಮಸ್ತೆ ಮಂಜುನಾಥ್ ಅವರೇ, ನಮಸ್ತೆ ಮೇಡಮ್. ಹೇಳಿ. ಏನಿಲ್ಲ ಮೇಡಮ್, ನಮ್ಗೆ ಆಗಾಗ ಸ್ವಲ್ಪ ಎಸಿಡಿಟಿ ಆದಾಗ ಹ್ಮ್ ಇಲ್ಲಿ ಎದೆ ಭಾಗದಲ್ಲಿ ಮತ್ತೆ ಒಪ್ಪೆ ಅಂತೀವಲ್ಲ ಮೇಡಮ್, ಹ್ಮ್ ಅಲ್ಲಿ ತುಂಬಾ ಪೇನ್ ಆಗತ್ತೆ. ಅದೇನಾದ್ರೂ ಹಾರ್ಟಿಗೆ ಏನಾದ್ರೂ ತೊಂದರೆ ಆಗತ್ತಾ ಏನೋ ಅಂತ. ನಮಸ್ಕಾರ ಮಂಜುನಾಥ್ ಅವರು, ಭಾಳ ಇಂಪಾರ್ಟೆಂಟ್ ಕ್ವಶನ್ ಕೇಳಿದ್ರೆ. ನಾವು ಎದೆ ನೋವು ಬಂದಾಗ ನಾವು ಹಾರ್ಟ್ ಸಿಂಪ್ಟಮ್ಸ್ ಏನಿರುತ್ತೆ ಅಂತ ಹೇಳಿದಾಗ ನಾವು ಯೋಚನೆ ಮಾಡಬೇಕಾಗುತ್ತೆ. ಕೆಲವರೊಮ್ಮೆ ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್ ಅಂತ ಬರ್ತಾರೆ, ಕೆಲವರೊಬ್ಬರ ನೆಕ್ ಪೇನ್ ಈ ಕಡೆ ರೇಡಿಯೇಟ್ ಆಗುತ್ತೆ ಅಂತ ಬರ್ತಾರೆ. ಮತ್ತು ನಾವು ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು, ಕ್ಲಿಯರ್ಲಿ ಇದು ಹಾರ್ಟ್ ಪೇನ್ ಅಂತೆ ನಾವು ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು ಅಂತ ಹೇಳಿ. ಹಾರ್ಟ್ ಪೇನ್ ಅಂತ ಹೇಳಿದ್ರೆ ಏನಾಗುತ್ತೆ, ನಮಗೆ ಗ್ಯಾಸ್ಟ್ರಿಕ್ ಪೇನ್ ಆದರೆ ಅಟ್ಲೀಸ್ಟ್ ನಮಗೆ ಹೊಟ್ಟೆಲಿ ಸಂಕಟ ಆಗೋದು, ಹೊಟ್ಟೆಲಿ ಉರಿ ಆಗೋದು, ಈ ಥರ ಸಿಂಪ್ಟಮ್ಸ್ ಅಂದರೆ ಹಾರ್ಟ್ ಅಟ್ಯಾಕ್ ಸಿಂಪ್ಟಮ್ಸ್ ಆಗಲಿ ಹಾರ್ಟ್ ಬರೋ ಸಿಂಪ್ಟಮ್ಸ್ ಆಗಲಿ ಏನಾಗುತ್ತೆ ಅಂದರೆ ಎದೆಭಾಗದಿಂದ ಬರುತ್ತದು. ಇಲ್ಲಿ ಏನಾಗುತ್ತೆ ಚೆಸ್ಟ್ ಡಿಸ್ಕಂಫರ್ಟ್ ಅಂತೀವಿ, ಏನೋ ಒಂಥರ ನನಗೆ ಹಿಂಸೆ ಆಗ್ತಾ ಇದೆ ಎದೆನಲ್ಲಿ. ಪ್ಲಸ್ ಅದೇನಾಗುತ್ತೆ ಬರ್ನಿಂಗ್ ಸೆನ್ಸೇಷನ್ ಬರುತ್ತೆ, ಎದೆ ಮಧ್ಯಭಾಗದಲ್ಲಿ ಬರ್ನಿಂಗ್, ಎದೆ ಉರಿ ಬರುತ್ತೆ. ಬರ್ನಿಂಗ್ ಬಂದು ಇಲ್ಲಿಗೆ ಗಂಟ್ಲು ನೋವು ಬರುತ್ತೆ, ಗಂಟ್ಲು ಉರಿನೂ ಬರುತ್ತೆ. ದಿಸ್ ಇಸ್ ಕ್ಲಿಯರ್ ಕಟ್ ಆಫ್ ಹಾರ್ಟ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಆಮೇಲೆ ಏನಾಗುತ್ತೆ ಮತ್ತೆ ಹಾರ್ಟ್ ಸಿಂಪ್ಟಮ್ಸು ಮತ್ತೆ ಎಡಗಡೆ ಹೋಗೋದು, ಎಡಗಡೆ ತೊಳ್ಗೋದು, ಇದು ರೇಡಿಯೇಟ್ ಆಗ್ತಾ ಇರಬೇಕು. ಸೊ ಇದು ಈಸ್ ಆಲ್ಸೋ ಒನ್ ಆಫ್ ದಿ ಹಾರ್ಟ್ ಸಿಂಪ್ಟಮ್ಸ್ ಹೇಳ್ತೀವಿ. ಇದ್ರ ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ಹಾರ್ಟ್ ಅಟ್ಯಾಕ್ ಆದೊಂದು ಪೇಷಂಟ್ಗೆ ಈ ನೋವು, ಈ ಉರಿ ಪ್ಲಸ್ ಸ್ವೆಟ್ಟಿಂಗ್ ಆಗ್ತಾರೆ. ಸ್ವೆಟ್ಟಿಂಗ್ ಅಂದರೆ ಬೆವರು ಜಾಸ್ತಿ ಬರುತ್ತೆ. ಈ ಎದೆ ನೋವು, ಎದೆ ಉರಿ, ಸ್ವೆಟ್ಟಿಂಗ್ ಬಂದಾಗ ದಟ್ಸ್ ಕ್ಲಿಯರ್ ಕಟ್ ಆಫ್ ಹಾರ್ಟ್ ಸಿಂಪ್ಟಮ್ಸ್ ಅಂತ ನಾವು ಹೇಳ್ತೀವಿ. ಡಾಕ್ಟ್ರೆ, ಈಗ ಗ್ಯಾಸ್ಟ್ರೈಟಿಸ್ ಅಥವಾ ಅಸಿಡಿಟಿನಲ್ಲೂ ಕೂಡ ಇಲ್ಲಿ ಮಧ್ಯಭಾಗದಲ್ಲಿ ಉರಿ ಬರುತ್ತಲ್ಲ ಡಾಕ್ಟ್ರೆ, ಅದಲ್ವಾ? ಅದು ಮಧ್ಯದ ಭಾಗದಲ್ಲಿ ಉರಿ ಬರುತ್ತೆ. ಏನಾಗುತ್ತೆ ಅಂತ ಹೇಳಿದ್ರೆ ಗ್ಯಾಸ್ಟ್ರಿಕ್ ಸಪೋಸ್ ನಮ್ಮಂತ ಪೇಷಂಟ್ಸ್ ಬಂದಾಗ ಈ ಥರ ಹೊಟ್ಟೆ ನೋವು ಬಂದು ಉರಿ ಬಂದಾಗ ಸಮ್ ಏನೋ ಒಂದು ಟ್ಯಾಬ್ಲೆಟ್ ತೊಗೊಳ್ತೀವಿ ಸರ್. ಆ ಟ್ಯಾಬ್ಲೆಟ್ ತಗೊಂಡು ಕೆಲವರಿಗೆ ರಿಲೀವ್ ಆಗುತ್ತೆ ಈ ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್. ಅದೇ ಹಾರ್ಟ್ ಸಿಂಪ್ಟಮ್ಸ್ ಅಂದ್ರೆ ಅದು ರಿಲೀವ್ ಆಗೋದಿಲ್ಲ. ಅದು ಮತ್ತೆ ಟ್ಯಾಬ್ಲೆಟ್ ತೊಗೊಂಡು 5 minutes ಮತ್ತೆ ಪೇನ್ ರಿಕರೆಂಟ್ ಆಗಿ ಬರ್ತಾ ಇರುತ್ತೆ. ಸೊ ಆ ರಿಕರೆಂಟ್ ಇಸ್ ಸೂಚನೆ ಅದು ನಮಗೆ. ಸೊ ಇಮಿಡಿಯೇಟ್ ಆಗಿ ಬಂದು ನೀವು ಬೇರೆ ಪರೀಕ್ಷೆ ಮಾಡ್ಕೊಳ್ಳೋದಾಗ್ಲಿ, ಬೇರೆ ಟೆಸ್ಟ್ ಮಾಡ್ಕೊಳ್ಳೋದಾಗ್ಲಿ, ಅದಕ್ಕೆ ನಮಗೆ ಸೂಚನೆ ಕೊಡುತ್ತದೆ. ಇವ್ರು ಕೇಳಿದ ಪ್ರಶ್ನೆ ತುಂಬಾ ಮುಖ್ಯವಾದದ್ದು. ಯಾಕಂತಂದ್ರೆ ಎಷ್ಟೋ ಬಾರಿ ಈ ಹೃದಯಾಘಾತದ ಲಕ್ಷಣಗಳನ್ನ ಗ್ಯಾಸ್ಟ್ರೈಟಿಸ್ ಅಥವಾ ಅಸಿಡಿಟಿ ಅಂತ ಅನ್ಕೊಂಡು ನಿರ್ಲಕ್ಷಿಸಿ ಆಮೇಲೆ ಅದು ಗಂಭೀರ ಪರಿಣಾಮ. ಹೌದು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಯಂಗ್ಸ್ಟರ್ಸ್ ಅಷ್ಟೇ, ಕೆಲವರು ಇಲ್ಲ ನನಗೆ ತೊಂದರೆ ಇಲ್ಲ, ನಾನು ಸ್ವಲ್ಪ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ ಕಮ್ಮಿ ಆಯಿತು ಅಂತ ಹೇಳ್ತಾರೆ, 24-40 ವರ್ಷ ಡಿಲೇಡ್ ಆಗಿ ಬರ್ತಾರೆ. ಅದು ಭಾಳ ತಪ್ಪದು. ನಿಮಗೆ ಏನೇ ಆಗಿಲ್ಲ, ಎದೆ ಭಾಗದಲ್ಲಿ ನೋವು ಬರ್ಬೋದು, ಎದೆ ಸೆಂಟ್ರಲ್ಲಿ ಉರಿ ಬರ್ಬೋದು, ಇಮಿಡಿಯೇಟ್ ಆಗಿ ನಮ್ಮ ಹತ್ರ ಬನ್ನಿ. ಕಾಲಕ್ಕೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಅಟ್ಲೀಸ್ಟ್ ನಾವು ಪ್ರಿವೆಂಟ್ ಮಾಡ್ಬೋದು ಅದನ್ನು. ಡಾಕ್ಟ್ರೆ, ನೀವು ಹೇಳ್ತಾ ಇದ್ರಿ ಏನಂತಂದ್ರೆ ಈ ಏರಿದ ರಕ್ತದೊತ್ತಡ ಮತ್ತು ಮಧುಮೇಹ ಏನಿದೆ ಅದನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು, ಬಾರದಂತೆ ತಡೆಗಟ್ಟಲು, ಹೃದ್ರೋಗ ಬಾರದಂತೆ ತಡೆಗಟ್ಟಲು ಒಂದು ಮುಖ್ಯವಾದಂತಹ ತೆಗೆದುಕೊಳ್ಳಬೇಕಾದಂತಹ ಒಂದು ಕ್ರಮ ಅದು ಅಂತ ಹೇಳಿ, ಅದ್ರ ಬಗ್ಗೆ ಇನ್ನಷ್ಟು ಹೇಳಿ ಡಾಕ್ಟ್ರೆ. ಡಯಾಬಿಟಿಸ್, ಹೈಪರ್ ಟೆನ್ಷನ್ ಅಂತ ಹೇಳಿದ್ರೆ ನಮಗೆ ಅವೆರಡು ಬ್ರದರ್ಸ್ ಇದ್ದಂಗೆ ಅಂತ ಹೇಳಿದೆ. ಅವರಿಬ್ಬರು ನಮಗೆ ಅತಿಥಿಗಳೇ. ಅವರು ನಮಗೆ ಮುಖ್ಯ ಅತಿಥಿಗಳು. ಬೇಡದ ಅತಿಥಿಗಳು ಅಂತ ಹೇಳೋದು ಏನಾಗ್ತಾರೆ, ನಮ್ಮ ಮನೆ ಮುಂದೆ ಬರ್ತಾರೆ ಅವರ ಅತಿಥಿಗಳು, ಅವ್ರನ್ನ ನಾವು ಮನೆ ಒಳಗಡೆ ಸೇರಿಸ್ಬೇಕೋ ಬೇಡವ ಅನ್ನೋದು ನಾವು ಯೋಚನೆ ಮಾಡಬೇಕು. ಯಾಕೆಂತ ಹೇಳಿದ್ರೆ ಈಗ ನಾವು ಡಯಾಬಿಟಿಸ್ ಇದ್ದಾರೆ, ಪ್ರೀ ಡಯಾಬಿಟಿಸ್ ಅಂತ ಹೇಳ್ತೀವಿ. HbA1c 6.5 ಇದೆ, 7 ಇದೆ. ಆಮೇಲೆ ಶುಗರ್ ಫಾಸ್ಟಿಂಗ್ 110 ಇದೆ, 120 ಇದೆ. ಪ್ಲಸ್ ಬ್ಲಡ್ ಪ್ರೆಷರ್ 140, 150, 100 ಇದೆ. ಅಂಥವು ಏನಾಗಿದೆ ಪ್ರೀ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಬಾರ್ಡರ್ ಲೈನಲ್ಲಿ ಇರುತ್ತೆ. ಅದನ್ನು ನಾವೇನು ಮಾಡಬೇಕು, ಲೈಫ್ ಸ್ಟೈಲ್ ಚೇಂಜಸ್ಸಲ್ಲೇ ಅವ್ರನ್ನ ನಾವು ಪ್ರಿವೆಂಟ್ ಮಾಡಬೇಕು. ಡಯಾಬಿಟಿಸ್ ಮತ್ತು BP ಅವ್ರನ್ನ ಲೈಫ್ ಸ್ಟೈಲ್ ಚೇಂಜಸ್ಸೇ. ಕಾಲಕ್ಕೆ ಆಹಾರ ಪದ್ಧತಿಯಲ್ಲಿ ನಾವು ಚೇಂಜ್ ಆಗಿದ್ದನ್ನು ಚೇಂಜ್ ಮಾಡ್ಕೋಬೇಕಾಗತ್ತೆ. ಆಹಾರ ಪದ್ಧತಿ ಅಂತ ಹೇಳಿದ್ರೆ ಏನಾಗುತ್ತೆ, ನಾವು ತರಕಾರಿಗಳಾಗಲಿ, ಹಣ್ಣುಗಳಾಗಲಿ, ಒಂದು ಏನು ಹೇಳಿ ಮಿಲೆಟ್ಸ್ ಅಂತ ಏನು ಹೇಳ್ತೀವಿ, ಅದನ್ನು ನಾವು ಕರೆಕ್ಟ್ ಟೈಮ್ಗೆ ತೊಗೋಬೇಕಾಗುತ್ತೆ. ಮತ್ತು ಆಯಿಲ್ ಫುಡ್, ಈ ಜಂಕ್ ಫುಡ್ಸ್, ಇದನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೋಬೇಕು ಆಹಾರ ಪದ್ಧತಿಯಲ್ಲಿ. ಎರಡನೇದು ಏನಾಗುತ್ತೆ, 30 to 45 minutes ವಾಕ್ ಮಾಡಬೇಕು. ಈ ವಾಕ್ ಮಾಡೋದ್ರಿಂದ ಏನಾಗುತ್ತೆ, ಈ BP ಶುಗರ್ನ ಅತಿಥಿಗಳು ಅಂತೇಳಿ ಮನೆಯಿಂದ ಈಚೆನೆ ಕಳಿಸ್ಬಿಡ್ಬೋದು. ಮನೆಯಿಂದ ಒಳಗಡೆ ಇಟ್ಕೊಳ್ಳೋಕ್ಕೆ ಅಸಾಧ್ಯ. ಇವ್ರನ್ನ ನಾವು ಮನೆ ಒಳಗಡೆ ಬಿಟ್ಕೋಬಾರ್ದು. ಬಿಟ್ಕೊಂತು ಅಂತ ಹೇಳಿದ್ರೆ ನೆಕ್ಸ್ಟ್ ಇಸ್ ಕಾಂಪ್ಲಿಕೇಶನ್ಸ್, ಬಂದು ಜೈದವಾಗ ಅಡ್ಮಿಟ್ ಆಗಬೇಕಾಗುತ್ತೆ. ಇವ್ರನ್ನ ಮನೆಯಿಂದ ಹಾಗೆ ಕಳಿಸ್ಬೇಕು. ಅದು ನಮ್ಮ ಕೈಲಿದೆ. ಹೇಗೆ ಅಂತ ಹೇಳಿದ್ರೆ ಲೈಫ್ ಸ್ಟೈಲ್ ತಿನ್ನೋ ಆಹಾರ ಪದ್ಧತಿನ ನಾವು ಚೇಂಜಸ್ ಮಾಡ್ಕೋಬೇಕು. ಪ್ಲಸ್ ವ್ಯಾಯಾಮ ಮಾಡಿ ಸ್ಟ್ರೆಸ್ ಕಂಟ್ರೋಲ್ ಮಾಡಿದ್ರೆ ವಿತೌಟ್ ಎನಿ ಮೆಡಿಕೇಶನ್, ನೀವು ಟ್ರೀಟ್ಮೆಂಟೇ ತೊಗೊಳೋದು ಬೇಡ, 100% ಕಂಟ್ರೋಲ್ ಆಗುತ್ತೆ. ಚೆನ್ನಾಗಿ ಅತಿಥಿಗಳು ಹೇಗೆ ಅವರು ನಮ್ಮ ಮನೆ ಒಳಗೆ ಬಿಟ್ಕೊಳ್ಬಾರ್ದು, ಬಂದ್ರೆ ಒಂದ್ಸಲ ಮತ್ತೆ ದೂರ ಇಡ್ಬೇಕು ಹೇಗೆ ಅಂತ ತಿಳಿಸ್ಕೊಟ್ರಿ ಡಾಕ್ಟ್ರೆ. ಇನ್ನೊಂದು ಚಿಕ್ಕ ವಿರಾಮವನ್ನ ತೆಗೆದುಕೊಂಡು ನಂತರ ನಮ್ಮ ಮಾತುಕತೆಯನ್ನ ಮುಂದುವರಿಸೋಣ. ವೀಕ್ಷಕರೇ, ಈಗೊಂದು ಚಿಕ್ಕ ವಿರಾಮ, ನಂತರ ಕಾರ್ಯಕ್ರಮ ಮುಂದುವರಿಯಲಿದೆ.
एक जमाने से कहानी है सुना रही आकाशवाणी, फिर आया एंटरटेनमेंट का रेवोल्यूशन, जब कोने कोने पहुंचा दूरदर्शन। कहानी नहीं बदली, स्टाइल गया है बदल, जो कहानियां हम सुनते आए देखते आए, अब वही वैसी ही कहानी सुनाएगा डिजिटल। Download Waves OTT app now and watch for free. ಆಹಾ ಎಂತ ರುಚಿ ಪ್ರತಿ ಶನಿವಾರ ಮಧ್ಯಾಹ್ನ 3 ಗಂಟೆಗೆ. ವೀಕ್ಷಕರೇ, ವೈದ್ಯರ ಮಾತು ನೇರ ಪ್ರಸಾರದ ಫೋನ್ ಇನ್ ಕಾರ್ಯಕ್ರಮವನ್ನು ತಾವು ವೀಕ್ಷಿಸ್ತಾ ಇದ್ದೀರಿ. ಹೃದ್ರೋಗ ಬಾರದಂತೆ ತಡೆಯುವುದು ಹೇಗೆ ಎನ್ನುವಂಥದ್ದು ನಮ್ಮ ಇಂದಿನ ಕಾರ್ಯಕ್ರಮದ ವಿಷಯ. ನಿಮಗಿರುವಂತಹ ಅನುಮಾನಗಳನ್ನ, ಪ್ರಶ್ನೆಗಳನ್ನ ನೀವು ನಮ್ಮೊಂದಿಗೆ ಕೇಳಬಹುದು. ವೈದ್ಯರು ಅದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನ ಸೂಚಿಸಲಿದ್ದಾರೆ. ಡಾಕ್ಟ್ರೇ, ಈಗ ಆಹಾರದ ಬಗ್ಗೆ ನೀವು ಹೇಳ್ತಾ ಇದ್ರಲ್ಲ, ಏನನ್ನ ತಿನ್ಬೇಕು ಅನ್ನೋದನ್ನ ಹೇಳಿದ್ರಿ. ಅಂದ್ರೆ ತರಕಾರಿಗಳನ್ನ ತಿನ್ಬೇಕು, ಹಾಗೇನೆ ಹಣ್ಣುಗಳನ್ನ ತಿನ್ಬೇಕು ಅನ್ನುವಂಥದ್ದು, ಹಾಗೆ ಎಣ್ಣೆ ಇರುವಂತಹ ಪದಾರ್ಥವನ್ನ ಸೇವಿಸಬಾರ್ದು ಅಂತ. ಆದ್ರೆ ನಾವು ಎಷ್ಟೆಲ್ಲ ರೀತಿಯ ಆಹಾರವನ್ನು ಸೇವಿಸ್ತೀವಿ, ಅದರಲ್ಲಿ ಯಾವುದು ಅತಿ ಹಾನಿಕಾರಕ, ಹೃದ್ರೋಗಕ್ಕೆ ಕಾರಣವಾಗುವಂತಹ ಹಾನಿಕಾರಕ ಆಹಾರಗಳು ಯಾವ್ದ್ಯಾವ್ದು? ಮೋಸ್ಟ್ ಇಂಪಾರ್ಟೆಂಟ್ ನೀವು ಹೇಳಿದಂಗೆ ಮೇಡಮ್, ಆಯಿಲ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಾವೇನಾಗ್ತಿದೆ ಇತ್ತೀಚಿನಗಳಲ್ಲಿ ಎಲ್ಲ ರಿಫೈನ್ಡ್ ಆಯಿಲ್ ಆಗ್ಬೋದು, ಅದರಲ್ಲಿ ಕಲುಷಿತವಾದ ಮಿಶ್ರಣ ಆಯಿಲ್ ಆಗಿ ಬರ್ತಾ ಇದೆ. ಅದು ನಮ್ಮ ನೇರವಾಗಿ ನಮಗೆ ಹಾರ್ಟ್ ಮೇಲೆ ತೊಂದರೆ ಕೊಡ್ತಾ ಇದೆ. ಆಯಿಲ್ ಒಂದಾಯಿತು. ನೆಕ್ಸ್ಟು ಸಕ್ಕರೆ ಅಂಶ. ಮನುಷ್ಯನ ದೇಹದಲ್ಲೂ ಅಷ್ಟೇ ಸಕ್ಕರೆ ಅಂಶನ ನಾವು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಆಯಿಲ್ ಇರ್ಬೋದು, ಸಕ್ಕರೆ ಇರ್ಬೋದು, ಸಾಲ್ಟು, ಇದು ಮೋಸ್ಟ್ ಇಂಪಾರ್ಟೆಂಟ್. ಈ ಮೂರು ಇದೆಯಲ್ಲ, ಈ ಮೂರು ಮೋಸ್ಟ್ ಇಂಪಾರ್ಟೆಂಟ್ ಆಹಾರ ಪದ್ಧತಿಯಲ್ಲಿ ನಾವು ಗಣನೀಯವಾಗಿ ನಾವು ಚೇಂಜಸ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ನಾಲ್ಕನೇದು ಜಂಕ್ ಫುಡ್ಸು. ಔಟ್ಸೈಡ್ ನಾವೇನು ತೊಗೊಳ್ತಾ ಇದ್ದೀವಲ್ಲ ಜಂಕ್ ಫುಡ್ಸ್ ಅನ್ನೋದು, ಅದೇನಾಗಿದೆ ಅಂತ ಹೇಳಿದ್ರೆ ಟ್ರಾನ್ಸ್ ಫ್ಯಾಟ್ ಅಂತಲೇ ಹೇಳ್ತೀವಿ, ಪ್ಲಸ್ ರಿಫೈನ್ಡ್ ಆಯಿಲ್ ಯೂಸ್ ಮಾಡೋದಾಗಲಿ, ಈ ಜಂಕ್ ಫುಡ್ಸಿಂದ ನಾವೇನೇನು ಮಾಡ್ತೀವಿ, ಈ ಬೇಕ್ರಿ ಐಟಮ್ಸ್ ಇರ್ಬೋದು, ಈಗ ಬೇರೆ ಬೇರೆ ಈ ಚಿಪ್ಸ್ ಅಂತ ಏನೇನೋ ಮಾಡ್ತಾರಲ್ಲ, ಇದರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅದು ನಮ್ಮ ದೇಹಕ್ಕೆ ಅದು ಕೊಲೆಸ್ಟ್ರಾಲ್ ಮಾರ್ಪಾಡಾಗಿ ಬ್ಲಾಕೇಜಸ್ ಜಾಸ್ತಿ ಆಗೋ ಒಂದು ಅಂಶಗಳು ನಮ್ಮಲ್ಲಿ ಕಂಡು ಬರ್ತದೆ. ಏನಾಗಿದೆ, ಆಯಿಲ್ ಇರ್ಬೋದು, ಸಾಲ್ಟು ಪ್ಲಸ್ ಶುಗರ್ ಪ್ಲಸ್ ಜಂಕ್ ಫುಡ್ಸ್. ಡಾಕ್ಟ್ರೆ, ಮತ್ತೊಂದು ಕರೆಯನ್ನ ತೆಗೆದುಕೊಂಡ್ಬಿಡೋಣ. ಮೈಸೂರಿನಿಂದ ಸಂಧ್ಯಾ ಅವರು ಕಾಯ್ತಾ ಇದ್ದಾರೆ. ಹಲೋ ಹಲೋ, ನಮಸ್ತೆ ಸಂಧ್ಯಾ ಅವರೇ, ಹೇಳಿ. ನಮಸ್ತೆ ಮೇಡಮ್. ಡಾಕ್ಟರ್ ಹತ್ರ ಮಾತಾಡ್ಬೇಕು? ಹೌದು, ಡಾಕ್ಟರ್ ಇಲ್ಲೇ ಇದ್ದಾರೆ, ಪ್ರಶ್ನೆ ಕೇಳ್ತಾ ಹೋಗಿ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಅದೇ ಡಾಕ್ಟರ್, ಇದು ನಂದು ಈಗ ಹಾರ್ಟಲ್ಲಿ ಹೋಲ್ ಇದೆ ಅಂತ ಹೇಳಿದ್ದಾರೆ, ಅದು ಸರ್ಜರಿ ಆಗಿಲ್ಲ. ಅದು ಈಗ ನಂಗೆ ತುಂಬಾ ಉಸಿರಾಡಕ್ಕೆಲ್ಲ ಕಷ್ಟ ಆಗ್ತದೆ. ಸರ್ಜರಿ ಆಗಿದೆಯಾ? ಇಲ್ಲ, ಸರ್ಜರಿ ಆಗಿಲ್ಲ. ಏನಿದೆ ಅಂತ ಹೇಳಿದ್ದಾರೆ? ಹಾರ್ಟ್ ಅಲ್ಲಿ ಹೋಲ್ ಇದೆ ಅಂತ ಹೇಳಿ. ಹಾರ್ಟ್ ಅಲ್ಲಿ ಹೋಲ್ ಇದೆ. ಹಾ, ಸರಿ. ಎಷ್ಟು ವಯಸ್ಸು ಮೇಡಮ್ ನಿಮಗೆ? ಅದು ನಂಗೆ ಈಗ 30 ವರ್ಷ. 30 ವರ್ಷ. ಹಾರ್ಟಲ್ಲಿ ಹೋಲ್ ಅಂತ ಹೇಳಿದ್ರೆ ಭಾಳ ಇಂಪಾರ್ಟೆಂಟ್ ಇದು. ಏನು ಹೇಳ್ತೀವಿ, ಹಾರ್ಟಲ್ಲಿ ಹೋಲ್ ಬರೋದು ಯೂಶುವಲಿ ನಮ್ಮ ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ. ಇದು ಹುಟ್ಟಿನಿಂದ ಬರೋಂತಕ್ಕಂಥ ಹೋಲು. ಅದರಲ್ಲಿ 4 ವೆರೈಟಿ ಇರುತ್ತೆ. ASD ಅಂತ ಹೇಳ್ತೀವಿ, ಏಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್. ಒನ್ ಈಸ್ ವೆಂಟ್ರಿಕುಲರ್ ಸೆಪ್ಟಲ್ ಡಿಫೆಕ್ಟ್ ಅಂತ ಹೇಳ್ತೀವಿ, ಇನ್ನೊಂದು PDA ಅಂತ ಹೇಳ್ತೀವಿ, ಪೇಟೆಂಟ್ ಡಕ್ಟಸ್ ಆರ್ಟಿಯೋರಿಯೋಸಿಸ್. ಮೋಸ್ಟ್ ಇಂಪಾರ್ಟೆಂಟ್ ASD ಕಾಮನ್ ಆಗಿ ಬರುತ್ತೆ ನಮಗೆ. ASD ಅನ್ನೋದು ಏಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್. ನಿಮಗೆ ಯಾವ್ದಿದೆ? ASD ಇದೆ, VSD ಇದೆಯಾ? VSD ಇದೆ. ಅದನ್ನ ನಾವೇನ್ ಮಾಡ್ಬೇಕಾಗುತ್ತೆ, ನಮ್ಮ ಹಾಸ್ಪಿಟ್ಲಿಗೆ ಬನ್ನಿ, ಅದನ್ನ ನಾವು ಸೈಜ್ನ ಅಸೆಸ್ ಮಾಡ್ತೀವಿ. ನಿಮ್ಗೆ ಎಷ್ಟು ಸೈಜ್ ಇದೆ, ಆ VSD ಯಾವ ಲೆವೆಲ್ ಅಲ್ಲಿ ಇದೆ, ಅದು ಯಾವ್ರಿಗೆ ತೊಂದರೆ ಕೊಡ್ತಾ ಇದೆ ನಿಮ್ಗೆ, ಅದನ್ನ ನೋಡ್ಕೊಂಡು ತುಂಬಾ ದೊಡ್ಡದಾಗ್ಬಿಟ್ಟಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ಡಿವೈಸ್ ಇಂಪ್ಲಾಂಟೇಷನ್ ಮಾಡ್ಬೇಕಾ, ಸರ್ಜರಿ ಮಾಡ್ಬೇಕಾ ಅನ್ನೋದು ನಾವು ಪ್ಲಾನ್ ಮಾಡ್ತೀವಿ. ನೀವು ಎನಿ ಟೈಮ್ ನೀವು ಜಯದೇವ್ ಹಾಸ್ಪಿಟಲ್ಗೆ ಬರ್ಬೋದು, ಎನಿ ಟೈಮ್ ಬನ್ನಿ, ನಾನೇ ಇರ್ತೀನಿ. ಅಸೆಸ್ ಮಾಡೋಣ. ಅಸೆಸ್ ಮಾಡಿಬಿಟ್ಟು ನಿಮಗೆ ಯಾವ ರೀತಿ ಟ್ರೀಟ್ಮೆಂಟ್ ಆಗುತ್ತೋ ಅದೇ ಪ್ರಕಾರ ಸೂಚನೆಗೆ ಟ್ರೀಟ್ಮೆಂಟ್ ಮಾಡೋಣ ಅಂತ. ಇದು ಏನು ಆತಂಕ ಪಡುವಂಥ ವಿಷಯವಲ್ಲ ಇದು, ಏಕೆಂದರೆ ಇದು ಹುಟ್ಟಿದಾಗ್ಲಂತ ಬರುವಂತಕ್ಕಂಥ ಡಿಸೀಸಸ್, ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ.
ಡಾಕ್ಟ್ರೆ, ಈಗ ನೀವು ಆಹಾರದ ಬಗ್ಗೆ ಹೇಳ್ತಾ ಇದ್ರಿ. ಅದರಲ್ಲಿ ಒಂದು ಎಣ್ಣೆಯನ್ನ ಏನಿದೆ ಅದನ್ನ ಆದಷ್ಟು ಕಡಿಮೆ ಬಳಸಬೇಕು ಅಂತ ಹೇಳಿದ್ರಿ. ಹಾಗೇನೆ ಈ ಕರಿದ ಪದಾರ್ಥಗಳು, ಸಂಸ್ಕರಿಸಿದಂತಹ ಆಹಾರ ಏನಿದೆ, ಬೇಕರಿ ತಿಂಡಿಗಳೇನಿದೆ, ಇದನ್ನ ಆದಷ್ಟು ಕಡಿಮೆ ಮಾಡಬೇಕು ಅಂತ ಹೇಳಿದ್ರು. ಮತ್ತೆ ಕೆಲವರು ಹೇಳ್ತಾರೆ ಈ ಅಕ್ಕಿಯ ಪದಾರ್ಥಗಳನ್ನ ತಿನ್ನೋದು ಒಳ್ಳೇದಲ್ಲ ಅಂತ ಹೇಳಿ, ಮತ್ತೆ ಕೆಲವರು ಗೋಧಿ ಅಂತ ಹೇಳ್ತಾರೆ. ಇದರಲ್ಲಿ ಯಾವುದು ಹೃದಯಕ್ಕೆ ಯಾವುದು ಒಳ್ಳೇದು ಡಾಕ್ಟ್ರೆ? ನಮ್ಮಲ್ಲಿ ಏನ್ ಹೇಳ್ತೀವಿ, ಪಾಲಿಶ್ಡ್ ರೈಸ್ ಅಂತ ಹೇಳ್ತೀವಿ. ಈ ಪಾಲಿಶ್ಡ್ ರೈಸ್ ನಾವು ಅವಾಯ್ಡ್ ಮಾಡಬೇಕು. ಮನುಷ್ಯನಿಗೆ ರೈಸ್ ಇಸ್ ಇನ್ ಇಂಪಾರ್ಟೆಂಟ್ ತಗೊಳ್ಬೇಕಾಗ್ತದೆ. ಎಸ್ಪೆಷಲಿ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಇರೋರಿಗೆ ಬೆಟರ್. ನಾನು ಹೇಳೋ ಪ್ರಕಾರ 3 ಅವಾಯ್ಡ್ ಮಾಡಿ 3 ವೈಟ್ಸ್ ಅಂತ ಹೇಳ್ತೀನಿ ನಾನು. 3 ವೈಟ್ಸ್ ಅಂತ ಹೇಳಿದ್ರೆ ಒಂದು ಸಾಲ್ಟು, ಒಂದು ಶುಗರ್, ಒಂದು ಮೈದಾ, ಈ ರೈಸ್ ಅಂತ ಹೇಳ್ತೀನಿ. ಇದನ್ನ ಅವಾಯ್ಡ್ ಮಾಡಿದ್ರೆ ಬಹಳ ಒಳ್ಳೇದು. ನಮಗೆ ಅಕ್ಕಿನೇ ಬೇಡ. ಅಕ್ಕಿನಲ್ಲಿ ಏನಾಗಿದೆ, ಈಗ ಡಿಫ್ರೆಂಟ್ ವೆರೈಟಿ ಸಿಗ್ತಾ ಇದೆ. ಈ ಬ್ರೌನ್ ರೈಸ್ ಇರ್ಬೋದು, ರೆಡ್ ರೈಸ್ ಇರ್ಬೋದು, ಜೊತೆಗೆ ರಾಗಿ ಇರ್ಬೋದು, ಜೊತೆಗೆ ಜೋಳ ಇರ್ಬೋದು, ಜೊತೆಗೆ ಗೋಧಿ ಇರ್ಬೋದು. ಪ್ಲಸ್ ಈ ಏನಾಗಿದೆ ಮಿಲೆಟ್ಸ್ ಅಂತ ಏನಿದ್ದ ಸಿರಿಧಾನ್ಯಗಳು ಅಂತ ಹೇಳ್ತೀವಿ. ಇದು ಬಹಳ ಇಷ್ಟು ಸಾಕು ನಮ್ಮ ಜೀವನ ನಮ್ಮ ಇದಕ್ಕೆ ಮಾಡೋದಕ್ಕೆ. ಇದನ್ನು ತಗೊಳ್ಳೋದ್ರಿಂದ ನಮ್ಗೆ ಏನಾಗುತ್ತೆ, ಜೀವನನೂ ಚೆನ್ನಾಗಿರುತ್ತೆ, ಲೈಫ್ ಸ್ಟೈಲು ಚೆನ್ನಾಗಿರುತ್ತೆ, ಪ್ಲಸ್ ಎಲ್ಲ ಡಿಸೀಸ್ ಇಂದ ನಾವು ಪ್ರಿವೆಂಟ್ ಮಾಡ್ಬೋದು. ಡಾಕ್ಟ್ರೆ, ಹೊಟ್ಟೆ ತುಂಬಲಿಕ್ಕೆ ಅದಷ್ಟು ಸಾಕು, ಆದ್ರೆ ಬಾಯಿ ರುಚಿಗೆ ನೀವು ಹೇಳಿದಷ್ಟೇ ಸಾಲಲ್ಲ ಡಾಕ್ಟ್ರೆ. ಹಾಗಾಗಿ ಬಾಯಿ ರುಚಿಗೆ ಎಲ್ಲ ನಾವು ಏನ್ ತರದ್ದು ಮಾಡ್ಬೇಕು ಬೇಕಾಗುತ್ತೆ. ಕರೆದಿರೋ ಪದಾರ್ಥಗಳಿಗೆ ಏನಾಗುತ್ತೆ, ನಾವು ಮುಂಚೆ ನಮ್ಮ ಪೂರ್ವಜರು ಏನ್ ಮಾಡ್ತಿದ್ವಿ, ಗಾಣದೆಣ್ಣೆ ಅಂತ ಉಪಯೋಗಿಸ್ತಾ ಇದ್ರು. ಈ ಗಾಣದೆಣ್ಣೆ ಉಪಯೋಗಿಸಿ. ನಾನು ಹೇಳೋದು ಮೇನ್ ಇಂಪಾರ್ಟೆಂಟ್, ನಾವೆಲ್ಲರೂ ಗಾಣದೆಣ್ಣೆ ಎಲ್ಲಾಗಿ ನೀವು ಈಗ ಏನಾಗಿದೆ, ಎಲ್ಲಾ ಕಡೆ ಆರ್ಗ್ಯಾನಿಕ್ ಶಾಪ್ ಅಂತ ಓಪನ್ ಆಗೋಗ್ಬಿಟ್ಟಿದೆ. ಆರ್ಗ್ಯಾನಿಕ್ ಶಾಪ್ ಮೂಲ ಉದ್ದೇಶ ಏನು, ಅಲ್ಲಿ ಆರ್ಗ್ಯಾನಿಕ್ ರೈತರು ನ್ಯಾಚುರಲ್ ಆಗಿ ಬೆಳೆಯುವಂತ ಪದಾರ್ಥಗಳು ಸಿಗುತ್ತೆ ಅಲ್ಲಿ. ಮುಂಚೆ ನಮ್ಮ ಪೂರ್ವಜರು ಎಲ್ಲ 1969 ಎಲ್ಲ ಪೂರ್ವಜರು ಎಲ್ಲ ಅಲ್ಲಿಂದ ಏನು ಅಗ್ರಿಕಲ್ಚರ್ ಇಂದ ಯಾವುದೇ ಔಷಧಿ ಆಗಲಿ, ಯಾವುದೇ ಫರ್ಟಿಲೈಸರ್ಸ್ ಆಗಲಿ ಯಾವುದನ್ನು ಉಪಯೋಗಿಸ್ತಿಲ್ಲ. ಅದು ನಮಗೆ ಏನಾಗಿತ್ತು, ಯಾವುದೇ ಕೊಲೆಸ್ಟ್ರಾಲ್ ಆಗಲಿ ಯಾವುದೇ ಬರ್ತಿರ್ಲಿಲ್ಲ. ಅದು ಒಳ್ಳೆ ನಮಗೆ BP ಆಗಲಿ ಶುಗರ್ ಆಗಲಿ ಹಾರ್ಟನ್ನ ತಡೆಗಟ್ಬೋದಾಗಿತ್ತು. ಅದಕ್ಕೆ ನಾನು ಎಲ್ಲರೂ ದಯ ಮಾಡ್ತೀನಿ ಅಂದ್ರೆ ಗಾಣದೆಣ್ಣೆ ಉಪಯೋಗಿಸಿ. ಇನ್ನು ಕೆಲವರು ಏನಾಗ್ತೀವಿ ಅಂತ ಹೇಳಿದ್ರೆ ಆಲಿವ್ ಆಯಿಲ್ ಅಂತ ಬರುತ್ತೆ. ಆಲಿವ್ ಆಯಿಲ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ, ಬಟ್ ಗಾಣದೆಣ್ಣೆ ಉಪಯೋಗಿಸೋದು ಬಹಳ ಒಳ್ಳೇದು. ಅಂದ್ರೆ ರುಚಿಗೆ ಬೇಕು, ಕರಿಲೇಬೇಕು ಅಂತ ಆದ್ರೆ ಗಾಣದ ಎಣ್ಣೆಯಲ್ಲಿ ಹಿತಮಿತವಾಗಿ ನಾವು ಬಳಸಬೇಕು ಅಂತ ಹೇಳಿ ಹೇಳ್ತಾ ಇದ್ದೀರಿ. ಮುಂದಿನ ಕರೆ ಮತ್ತಿಕೆರೆಯಿಂದ ಸಾವಿತ್ರಿ ಶಾಸ್ತ್ರಿ ಅವರದ್ದು. ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಸಾವಿತ್ರಿ ಅವರೇ, ಹೇಳಿ. ಇದು ನನಗೆ ಈಗ ನಾನು 72 ಇಯರ್ಸ್ ಓಲ್ಡ್. ನಾನು ಈ ಒಂದು 20 ವರ್ಷದಿಂದ ಸುಮಾರು LDL ಹೆಚ್ಚಿಗೆನೆ ಇದೆ. ಅಂದ್ರೆ ವೆಯ್ಟ್ ಕಡಿಮೆನೆ ಇದ್ದೀನಿ, ಒಂದು 56-57 ಇದ್ದೀನಿ ನಾನು. ಹೈಟ್ 5.4 ಇದ್ದೀನಿ. ಬಟ್ ಒಂದು 15 ವರ್ಷ ಸ್ಟ್ಯಾಟಿನ್ ತಗೊಂಡಿದ್ದೀನಿ ನಾನು ಕಂಟ್ರೋಲ್ ಅಲ್ಲಿ ಇಟ್ಕೊಳಕ್ಕೆ. ಈಗ ಒಂದು 5 ಇಯರ್ಸ್ ಇಂದ ಏನಾಗಿದೆ, ನನ್ನ ಕೈನಲ್ಲಿ ಆ ಸ್ಟ್ಯಾಟಿನ್ ತಗೊಳಕ್ ಆಗ್ತಿಲ್ಲ. ಮಸಲ್ ಪೈನ್ ಎಷ್ಟು ಬರ್ತಾ ಇದೆ ಅಂದ್ರೆ ಸಾಧ್ಯನೇ ಇಲ್ಲ ತಕ್ಕೊಳಕ್ ನನಗೆ. ಅಷ್ಟು ಮಸಲ್ ಪೈನ್ ಬರ್ತಾ ಇದೆ ಮಾತ್ರೆ ತಗೊಂಡ್ರೆ. ಅದು ಮಸಲ್ ಡ್ರಾಪ್ ಆಗೋಗ್ತಾ ಇದೆ ತುಂಬಾ, ಮತ್ತು ಬಾಡಿ ಶ್ರಿಂಕ್ ಆಗೋಗ್ತಾ ಇದೆ. ಇದು LDL ನೋಡಿದ್ರೆ 200 ಇದೆ. ಬಟ್ ಆಹಾರ ನೀವು ತಾವ್ ಹೇಳ್ದಾಗೆ ಪರ್ಫೆಕ್ಟ್ ಆಗಿ ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಮತ್ತೆ ವಾಕು ಹೋಗ್ತಾ ಇದ್ದೀನಿ. ಕರ್ದಿರೋದು ಇದೆಲ್ಲ ಅವಾಯ್ಡ್ ಮಾಡ್ತಾ ಇದ್ದೀನಿ. ಹಾಲಿನ ಉತ್ಪನ್ನನು ಕಡಿಮೆ ಮಾಡ್ತಿದ್ದೀನಿ. ಈಗ ನಾನು ಏನ್ ಮಾಡ್ಬೇಕು, ಇದು ಇಳಿಸ್ಕೊಳಕ್ಕೆ ಬೇರೆ ಏನಾದ್ರೂ ಮಾರ್ಗ ಇದೆಯಾ, ಅಥವಾ ಹೃದ್ರೋಗದ ತಜ್ಞರಿಗೆ ನೋಡ್ಬೇಕಾ? BP ಮಾತ್ರ ಇದೆ, ಅದಕ್ಕೆ ಮಾತ್ರ ತಗೋತಾ ಇದ್ದೀನಿ. ಇಷ್ಟಿದೆ. ಕರೆಕ್ಟ್, ನೀವು ಹೇಳಿದ ಎಲ್ಲದಕ್ಕೂ ಕರೆಕ್ಟ್ ಆಗಿದೆ. ಈ ಸ್ಟ್ಯಾಟಿನ್ ಅನ್ನೋದು ಏನು ಇಂಪಾರ್ಟೆಂಟ್, ನಾನು ಅದ್ರ ಬಗ್ಗೆ ಹೇಳ್ಬಿಡ್ತೀನಿ. ಸ್ಟ್ಯಾಟಿನ್ ಅನ್ನೋದು ಇದು ಕೊಲೆಸ್ಟ್ರಾಲ್ ಮೆಡಿಕೇಶನ್. ಇದು ಏನಾಗುತ್ತೆ, ಕೆಲವರಲ್ಲಿ ನಾಟ್ ಎಲ್ಲರನ್ನಲ್ಲ, ನಾವು ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ ಕೊಟ್ಟಾಗ ಅದು ಏನಾಗುತ್ತೆ, ಮಸಲ್ ವೀಕ್ನೆಸ್ ಕಾಸ್ ಮಾಡುತ್ತೆ. ಮಸಲ್ ವೀಕ್ನೆಸ್ ಏನಂತ ಹೇಳ್ತಾರೆ, ಆ ಟ್ಯಾಬ್ಲೆಟ್ ತೊಗೊಂಡೆ ಕೆಲವರು ಲೆಥಾರ್ಜಿಕ್ ಆಗೋಗ್ಬಿಡ್ತಾರೆ. ಮಸಲ್ ವೀಕ್ನೆಸ್ಸು, ಸುಸ್ತಾಗೋದು, ಆ ಸ್ಟ್ಯಾಟಿನ್ ಗುಣನೇ ಅದು. ಯಾಕೆ ಸ್ಟ್ಯಾಟಿನ್ ಅನ್ನೋದು ಕೊಲೆಸ್ಟ್ರಾಲ್ನ ಎಷ್ಟೇ ನಿಯಂತ್ರಣ ಮಾಡಿದ್ರು ಒಂದು 5 to 10% ಅದು ಮಸಲ್ನ ವೀಕ್ನೆಸ್ ಮಾಡುತ್ತೆ, ಲೆಥರ್ಜಿಕ್ ಮಾಡುತ್ತೆ, ತುಂಬ ವೀಕ್ನೆಸ್ ಮಾಡುತ್ತೆ. ಸೊ ಅದಕ್ಕೆ ನಾವು ಈ ಆಲ್ಟರ್ನೇಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ಲೈಫ್ ಸ್ಟೈಲ್ ಚೇಂಜಸ್ಗೆ ಹೋಗಬೇಕಾಗತ್ತೆ. ಅದು ಲೈಫ್ ಸ್ಟೈಲ್ ಚೇಂಜಸ್ ಅಂತ ಹೇಳಿದ್ರೆ ಏನು ಹೇಳಿದ್ರೆ ಆಹಾರ ಪದ್ಧತಿ, ಬಹಳ ವಿಶೇಷವಾಗಿ ಆಹಾರ ಪದ್ಧತಿನ ಫಾಲೋ ಮಾಡಬೇಕು, ವ್ಯಾಯಾಮನ ಮಾಡಬೇಕು, ಪ್ಲಸ್ ಸ್ಟ್ರೆಸ್ನ ಕಂಟ್ರೋಲ್ ಮಾಡಬೇಕು, ಶುಗರ್ BP ಕಂಟ್ರೋಲ್ ಮಾಡಿಕೊಂಡಾಗ ನಾವು ಇದನ್ನು ಗಣನೀಯವಾಗಿ ನಿಯಂತ್ರಿಸಬಹುದಾಗುತ್ತೆ. ಡಾಕ್ಟ್ರೆ, ಈಗ ನೀವು ಇದೆಲ್ಲದರ ಜೊತೆಗೆ ಆಹಾರದ ಬಗ್ಗೆ ಹೇಳಿದ್ರಿ, ಹಾಗೆ ವ್ಯಾಯಾಮವನ್ನ ಮಾಡಬೇಕು ಅಂತ ಹೇಳಿದ್ರಿ. ಈಗ ವ್ಯಾಯಾಮದ ಬಗ್ಗೆ ಬಂದಾಗ 2 ರೀತಿಯ ಅಭಿಪ್ರಾಯಗಳು. ಒಂದು, ವ್ಯಾಯಾಮವನ್ನ ಮಾಡ್ತಾನೆ ಇರಬೇಕು ಅಂತ ಹೇಳೋರು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಅತಿ ವ್ಯಾಯಾಮದಿಂದನೇ ಹಾರ್ಟಿಗೆ ಸಮಸ್ಯೆ ಆಯ್ತಂತ ಕೂಡ ಹೇಳ್ತಾರೆ ಅಲ್ಲ, ವೈದ್ಯರೇ ಹೇಳ್ತಾರೆ ಈ ಮಾತನ್ನ. ಹಾಗಾಗಿ ಜನಸಾಮಾನ್ಯರಿಗೆ ಎಷ್ಟು ವ್ಯಾಯಾಮವನ್ನ
ಯಾವ ರೀತಿ ವ್ಯಾಯಾಮವನ್ನ ಮಾಡಬೇಕು ಅನ್ನೋದೊಂದು ದೊಡ್ಡ ಪ್ರಶ್ನೆ. ಅದೆಲ್ಲದ್ರ ಮಧ್ಯದಲ್ಲಿ ಮಾಡೋದೇ ಬೇಡ ಅಂತ ಸುಮ್ಮನೆ ಇರೋರು ಇದ್ದಾರೆ. ಹಾಗಾಗಿ ವ್ಯಾಯಾಮ ಒಳ್ಳೇದಲ್ವಾ? ಯಾವ ರೀತಿ ವ್ಯಾಯಾಮವನ್ನ ಯಾವ ವಯಸ್ಸಿನವರು ಎಷ್ಟು ಹೊತ್ತು ಮಾಡಬೇಕು? ಈಗ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂಡರ್ ದಿ ಹೆಡ್ಲೈನ್ಸ್ ಆಫ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ಬರ್ತೇವೆ. ವ್ಯಾಯಾಮ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಾವು ಎಕ್ಸಸೈಸ್ ಅಂತ ಹೇಳಿದ್ರೆ ಏನಂತ ಮಾಡಬೇಕಾಗುತ್ತೆ? ಎಕ್ಸಸೈಸ್ ಅಟ್ಲೀಸ್ಟ್ ಒಂದು 30 to 45 ಮಿನಿಟ್ಸ್. ವ್ಯಾಯಾಮ ಅಂತ ಹೇಳಿದ್ರೆ ನಾವು ವಾಕ್ ಮಾಡೋದು ಸಾಕು. ನಾವು 30 to 45 ಮಿನಿಟ್ಸ್ ಫಾಸ್ಟ್ ವಾಕಿಂಗ್ ಇರ್ಬೋದು, ಇಲ್ಲ ಬ್ರಿಸ್ಕ್ ವಾಕಿಂಗ್ ಇರ್ಬೋದು. ಇದನ್ನು ಕಡ್ಡಾಯವಾಗಿ ನಾವು ಮಾಡಲೇಬೇಕಿದು. ವ್ಯಾಯಾಮದಿಂದ ನಾವು ಯಾರು ತಪ್ಪಿಸ್ಕೋಕೂಡದು. ವ್ಯಾಯಾಮ ಇಸ್ ಮ್ಯಾಂಡೇಟ್ರಿ. ಅಂದರೆ ನಾವು ಪ್ರತಿನಿತ್ಯ 30 to 45 ಮಿನಿಟ್ಸ್ ಈ ವ್ಯಾಯಾಮಕ್ಕೋಸ್ಕರ ನಾವು ಆ ಟೈಮ್ನ ನಿಗದಿ ಮಾಡಲೇಬೇಕು. ಅಟ್ಲೀಸ್ಟ್ ಮಾರ್ನಿಂಗ್ ಅವರ್ಸ್ ಆರು ಮಾಡಿ, ಈವ್ನಿಂಗ್ ಅವರ್ಸ್ ಆರು ಮಾಡಿ. ಎಲ್ಲ ಏಜ್ ಗ್ರೂಪ್ನವರು ವ್ಯಾಯಾಮ ವಾಕಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅದರಲ್ಲಿ ಏನಾಗುತ್ತೆ, ಕೆಲವರು ಮೇಡಮ್ ಹೇಳಿದಾಗೆ ನಾನು ವ್ಯಾಯಾಮ ಮಾಡೋದಿಲ್ಲ, ಆಯಿತು ಬೇಡ, ನೀವು ವ್ಯಾಯಾಮ ಬೇಡ, ಎಕ್ಸಸೈಸ್ ಮಾಡಲ್ಲ ಬೇಡ, ಅಟ್ಲೀಸ್ಟ್ ಸೈಕ್ಲಿಂಗ್ ಮಾಡಿ. ನೀವು ಆಪ್ಷನ್ ಚೂಸ್ ಮಾಡ್ಕೊಳ್ಳಿ. ನಾನು ವಾಕ್ ಮಾಡೋದಿಲ್ಲ, ನನ್ನ ಕೈಲಾಗದೆ ಸೈಕ್ಲಿಂಗ್ ಮಾಡಿ. ಇಲ್ಲ ನಾನು ಸೈಕ್ಲಿಂಗು ಮಾಡೋಕ್ಕಾಗಲ್ಲ, ಇಂಡೋರ್ ಗೇಮ್ಸ್ ಮಾಡಿ. ಇಂಡೋರ್ ಗೇಮ್ಸ್ ಮಾಡಿದ್ರೆ ನೀವೇ ಮನೇಲಿ ಯಾವ್ದಾದ್ರು ಒಂದು ಬಾಲ್ ತೊಗೊಳ್ಳೋದು, ಫುಟ್ಬಾಲ್ ಆಡೋದು, ಬ್ಯಾಸ್ಕೆಟ್ ಬಾಲ್ ಆಡೋದು. ಅಟ್ಲೀಸ್ಟ್ ಎಕ್ಸಸೈಸ್ ಆಗಬೇಕು ನಮ್ಮ ಬಾಡಿಗೆ. ಅದೊಂದು 35 ಮಿನಿಟ್ಸ್ ಮಾಡಿ. ಇಂಡೋರ್ ಗೇಮ್ದು ಶಟ್ಲಿಕ್ ಹಾಕೊಡೋದು, ಈ ಥರ ನಾವು ಡಿವೈಡ್ ಮಾಡ್ಕೋಬೇಕು. ನಾನು ವಾಕಿಂಗ್ ಮಾಡಲ್ಲ ಅನ್ನೋ ಸೈಕ್ಲಿಂಗ್ ಮಾಡ್ಬೋದು, ಸೈಕ್ಲಿಂಗ್ ಬ್ಯಾಸ್ಕೆಟ್ ಬಾಲ್ ಮಾಡಿ, ಫುಟ್ಬಾಲ್ ಮಾಡಿ. ಇವೆಲ್ಲ ನಾವು ಮನೆಯಲ್ಲೇ ಮಾಡ್ಕೋಬೋದು. ನಾವೆಲ್ಲ ಹೊರಗಡೆ ಹೋಗಿ ಜಾಯ್ನ್ ಆಗೋಂಥ ಅವಶ್ಯಕತೆ ಇಲ್ಲ. ಬಟ್ ಮ್ಯಾಂಡೇಟ್ರಿ, ಪ್ರತಿಯೊಬ್ಬರು ಮ್ಯಾಂಡೇಟ್ರಿ 30 to 45 ಮಿನಿಟ್ಸ್ ವಾಕ್ ಮಾಡೋದು. ಪ್ಲಸ್ ಇನ್ನೊಂದು ಕ್ವಶನ್ ಭಾಳ ಅದ್ಭುತವಾಗಿ ಕೇಳಿದ್ರೆ, ಕೆಲವರು ವ್ಯಾಯಾಮ ಮಾಡ್ತಾ ಜಿಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ಆ ಜಿಮ್ಮಲ್ಲಿ ಹೈ ಇಂಟೆನ್ಸಿಟಿ ಎಕ್ಸಸೈಸ್ ಅಂತ ಹೇಳ್ತೀವಿ. ಹೈ ಇಂಟೆನ್ಸಿಟಿ ನಾವು ಮಾಡೋಕ್ಕಿಂತ ಡಬಲ್ ಟ್ರಿಬಲ್ ಮಾಡಿ ಹೈ ಇಂಟೆನ್ಸಿಟಿ ಮಾಡಿದಾಗ ಅವಾಗ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ. ಅದಕ್ಕೆ ನಾವು ಜೋಪಾನವಾಗಿ ಅಂಥವ್ರನ್ನ ನಾವು ಕೆಲವು ಟೆಸ್ಟ್ಗಳಿಗೆ ಒಳಪಡಿಸ್ಬೇಕಾಗತ್ತೆ. ಅದು ನೆಕ್ಸ್ಟಲ್ಲೇ ಡಿಸ್ಕಸ್ ಮಾಡೋದು. ಡಾಕ್ಟ್ರೇ, ಮುಂದಿನ ಕರೆ ಚಿತ್ರದುರ್ಗದಿಂದ ಯಾರು ಕರೆ ಮಾಡಿದ್ದಾರೆ ನೋಡೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ. ನಮ್ಮ ನಿರ್ಮಲಾ ಅವರೇ ಪ್ರಶ್ನೆ ಕೇಳಿ. ನಮ್ಮ ಮನೆಯವರಿಗೆ ಈಗ ಒಂದ್ 3 ತಿಂಗಳಾಯ್ತು ಸರ್, ಸರ್ಜರಿ ಆಗಿದೆ. ಅದು ಬ್ಲಾಕೇಜ್ ಆಗಿದೆ 3 ಕಡೆ ಅಂತ ಹೇಳ್ಬಿಟ್ಟು ಬೈಪಾಸ್ ಸರ್ಜರಿ ಆಗಿದೆ. ಅವರು ಆಯಾಸ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಈ 3 ಮಂತ್ಸ್ ಆಯ್ತು ಮೇಡಮ್ ಡಾಕ್ಟರ್. ನೀವು ಒಂದ್ ಸ್ವಲ್ಪ ಊಟ ಮಾಡಿದ್ರೆ ಸ್ವಲ್ಪ ಆಯಾಸ ಆಗುತ್ತೆ ಅಂತಾರೆ, ಸುತ್ತು ಅಂತ ಇದ್ದಾರೆ. ಇನ್ನು ಆಹಾರ ಪದ್ಧತಿ ಯಾವ ರೀತಿ ಇರ್ಬೇಕು? ಆಮೇಲೆ ವೆಯ್ಟ್ ಲಾಸ್ ಆಗಿದ್ದಾರೆ, ಒಂದು 15 kg ವೆಯ್ಟ್ ಲಾಸ್ ಆಗಿದ್ದಾರೆ. ಬೈಪಾಸ್ ಆಗಿದೆ, ಬೈಪಾಸ್ ಆಗಿದೆ. ಬೈಪಾಸ್ ಆಗಿರೋರು ಏನು ಹೇಳ್ತೀವಿ ಅಂತಂದ್ರೆ, 3 ರಕ್ತನಾಳ ಬ್ಲಾಕ್ ಇರುತ್ತೆ. 3 ರಕ್ತನಾಳ ಬ್ಲಾಕ್ ಆಗಿದ್ದಾಗ ಅವ್ರಿಗೇನು ಮತ್ತೆ ಬೈಪಾಸ್ ಗ್ರಾಫ್ಟ್ ಅಂತೇಳಿ 3 ಕಡೆನೂ ರಕ್ತನಾಳಗಳು ಜೋಡಿಸ್ತೀವಿ. ಅದು ಬೈಪಾಸ್ ಆಗುತ್ತೆ. ಬೈಪಾಸ್ ಆದ ತಕ್ಷಣ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಅವ್ರನ್ನ ಹಾರ್ಟ್ ಎಷ್ಟು ವೀಕ್ ಆಗಿದೆ, ಹಾರ್ಟ್ ಎಷ್ಟು ಸ್ಟಿಂಕ್ ಆಗಿದೆ, ಅವ್ರಿಗೆ ಯಾಕೆ ಸುಸ್ತಾಗ್ತಾ ಇದೆ, ಯಾಕೆ ವೀಕ್ನೆಸ್ ಆಗ್ತಾ ಇದೆ ಅನ್ನೋ ಅದೊಂದು ಎವ್ಯಾಲ್ಯೂಯೇಟ್ ಮಾಡಬೇಕಾಗುತ್ತೆ. ಇತ್ತೀಚಿನಲ್ಲಿ ಈಗ 3 ಮಂತ್ಸ್ ಆಗಿದೆ ಬೈಪಾಸ್ ಸರ್ಜರಿ ಅಂತ ಹೇಳ್ತೀವಿ. ಅದಕ್ಕೆ ಏನಾಗುತ್ತೆ, ಲೈಫ್ ಸ್ಟೈಲ್ ಚೇಂಜಸ್, ಆಹಾರ ಪದ್ಧತಿಯನ್ನು ಕರೆಕ್ಟಾಗಿ ಇಟ್ಕೋಬೇಕು. ಅವರು ಬೈಪಾಸ್ ಸರ್ಜರಿ ಆಗಿರೋಷ್ಟು ವಾಕಿಂಗ್ ಎಲ್ಲ ಮಾಡಬೇಕು. ಮತ್ತು ಏನು ಅದು ತುಂಬ ಸುಸ್ತಾಗಿದೆ ಅಂತ ಏನು ಹೇಳ್ತಿದ್ದಾರೆ, ಅದನ್ನು ಬಂದು ನಮ್ಮ ಹಾಸ್ಪಿಟ್ಲಿಗೆ ಬಂದು ಒಂದ್ಸರಿ ಹಾರ್ಟ್ ಫಂಕ್ಷನ್ ಒಂದು ಎವ್ಯಾಲ್ಯೂಯೇಟ್ ಮಾಡೋಣ. ಹಾರ್ಟ್ ಫಂಕ್ಷನ್ ಒಂದು ಎವ್ಯಾಲ್ಯೂಯೇಟ್ ಮೇಲೆ ಫರ್ದರ್ ಏನಾದ್ರು ಟ್ರೀಟ್ಮೆಂಟ್ ಬೇಕಿದ್ರೆ ಟ್ರೀಟ್ಮೆಂಟ್ ಮಾಡೋಣ. ಡಾಕ್ಟ್ರೆ, ನೀವು ಹೇಳಿದ್ರಿ ನಾವು ತುಂಬ ನಿರ್ಲಕ್ಷಿಸುವಂತಹ ಒಂದು ಅಂಶ ಅಂತಂದರೆ ನಿದ್ದೆ. ಕೆಲಸಗಳನ್ನು ಮಾಡಬೇಕು, ತುಂಬ ಕೆಲಸಗಳಿದೆ, ಡೆಡ್ ಲೈನ್ಗಳಿದೆ. ಆದರೆ ಸಮಯ ಇರೋದು ಒಂದು ದಿನಕ್ಕೆ 24 ಗಂಟೆ ಮಾತ್ರ. ಹೇಗಾದರೂ ಎಲ್ಲ ಕೆಲಸಗಳನ್ನು ಮುಗಿಸುವಂತಹ ಒಂದು ಅವಸರಕ್ಕೆ ಬಿದ್ದು ನಮ್ಮ ನಿದ್ದೆಯನ್ನು ಬಲಿ ಕೊಡ್ತೀವಿ. ಏನು ಇವತ್ತು 1 ಗಂಟೆ ಪರವಾಗಿಲ್ಲ, ಅದು 1 ಗಂಟೆ ಅನ್ನೋದು ನಾಳೆ ಮತ್ತೊಂದು ಗಂಟೆ ಆಗುತ್ತೆ. ಹೀಗೆ ಒಂದು ವಾರಕ್ಕೆ ಕನಿಷ್ಠ ಅಂದರೆ 3 ರಿಂದ 4 ಗಂಟೆಗಳ ನಿದ್ದೆಯ ಕೊರತೆಯಿಂದ ನಾವು ಬಳಲ್ತಾ ಇರ್ತೀವಿ. ಈ ನಿದ್ದೆ ಅನ್ನುವಂಥದ್ದು, ನಿದ್ರಾಹೀನತೆ ಅಥವಾ ನಿದ್ದೆಯ ಕೊರತೆ ಅನ್ನುವಂಥದ್ದು ನಮ್ಮ ಹೃದಯದ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರುತ್ತಾ ಇದೆ. ಸ್ಟ್ರೆಸ್ ಪ್ಲಸ್ ನಿದ್ರಾಹೀನತೆ. ಒಂದ್ ಕಡೆ ನಾವು ಸ್ಟ್ರೆಸ್ ಅಲ್ಲಿ ಬಳಲ್ತಾ ಇರ್ತೀವಿ ಆಲ್ರೆಡಿ, ಇನ್ನೊಂದ್ ಕಡೆ ನಿದ್ರಾಹೀನತೆ. ಒಬ್ಬ ಮನುಷ್ಯ, ಯಾವುದೇ ಒಬ್ಬ ಮನುಷ್ಯ ಆಗಲಿ 6 to 8 ಅವರ್ಸ್ ನಾವು ನಿದ್ದೆ ಮಾಡಲೇಬೇಕು. 6 to 8 ಅವರ್ಸ್ ನಿದ್ದೆ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಇರೋಕ್ಕಂಥ ಬ್ಲಡ್ ಪ್ರೆಷರ್ ಆಗ್ಬೋದು, ಶುಗರ್ ಆಗ್ಬೋದು, ಏನೇ ಒಂದು ಅಂಶ ನಮ್ಗೆ ಕಂಟ್ರೋಲ್ ಆಗುತ್ತೆ. ಪ್ಲಸ್ ಸ್ಟ್ರೆಸ್ಸು ಕೂಡ ಕಂಟ್ರೋಲ್ ಆಗುತ್ತೆ. 6 to 8 ಅವರ್ಸ್ ನಿದ್ರೆ ನಾವು ಮಾಡಲೇಬೇಕು. ಇಸ್ ಎ ಮ್ಯಾಂಡೇಟ್ರಿ. ಸೊ ಹಂಗಾಗಿ ನಾವು ನಿದ್ದೆನ ಜಂಪ್ ಮಾಡೋಕ್ಕಾಗಲಿ ಇದು ಮಾಡೋದ್ರಿಂದ ಏನಾಗುತ್ತೆ, ಮತ್ತೆ ಹಾರ್ಟ್ ಅಟ್ಯಾಕ್ ಆಗಿ ನಾವು ಬಳಲಬೇಕಾಗುತ್ತೆ. ಮುಂದಿನ ಕರೆ ಯಾರದ್ದು ಅಂತ ಹೇಳಿ ನೋಡೋಣ. ಹಲೋ. ಹಲೋ. ಹಲೋ ಮೇಡಮ್, ಹೇಳ್ರಿ. ಪ್ರಿಸಿಲ್ಲಾ ಅವರೇ, ಹುಬ್ಬಳ್ಳಿಯಿಂದ ಕರೆ ಮಾಡಿದಿರಿ, ಪ್ರಶ್ನೆಯನ್ನ ಕೇಳಿ. ಹೌದ್ರಿ ಮೇಡಮ್. ಹಲೋ. ಹಲೋ, ನಿಮ್ಮ ಟಿವಿ ವಾಲ್ಯೂಮ್ ಅನ್ನ ಸಂಪೂರ್ಣವಾಗಿ ಕಡಿಮೆ ಮಾಡಿಬಿಡಿ. ಓಕೆ ಮೇಡಮ್. ಪ್ರಶ್ನೆಯನ್ನ ಕೇಳ್ತಾ ಹೋಗಿ. ಹಾ ರೀ ಮೇಡಮ್, ನನಗೆ TMT ಮಾಡಿದ್ರು. ಹಾ ರೀ ಮೇಡಮ್. ಹಲೋ. ಹಲೋ, ಹೇಳಿ ಹೇಳಿ ಪ್ರಿಸಿಲ್ಲಾ ಅವರೇ. ನನಗೆ TMT ಟೆಸ್ಟ್ ಮಾಡಿದ್ರು, ಅದ್ರ ಬಾರ್ಡರ್ ಲೈನ್ ಪಾಸಿಟಿವ್ ಬಂದಿದ್ರಿ. ಹಲೋ.
ಹೇಳ್ತಾ ಹೋಗಿ ಪ್ರಿಸಿಲಾ ಅವರೇ, ಕೇಳಿಸ್ತಾ ಇದೆ ನಮ್ಗೆ ನೀವು ಮಾತಾಡೋದು. ನಮ್ಗೆ TMT ಟೆಸ್ಟ್ ಮಾಡಿದ್ರು, ಅದು ಬಾರ್ಡರ್ ಲೈನ್ ಪಾಸಿಟಿವ್ ಬಂದಿತ್ತು. ಹ್ಮ್ ಬಟ್ ECG ನಾರ್ಮಲ್ ಇತ್ತು. ಅವರು 1 ಮಂತ್ ಅಷ್ಟೇ ಟ್ಯಾಬ್ಲೆಟ್ ಹಾಕಿದ್ರು, ಡಾಕ್ಟರ್ ಪ್ರಶಾಂತ್ ಅಂತ ಹೇಳಿ. ಹ್ಮ್ ಈಗೆಲ್ಲ ನಾರ್ಮಲ್ ಇದ್ದಾರೆ. ಬಟ್ ಡೈಲಿ ವಾಕ್ ಮಾಡ್ಬೇಕಾ, ಊಟದಲ್ಲಿ ಏನ್ ಚೇಂಜಸ್ ಇರ್ಬೇಕಿದೆ? ಅದು ಎಷ್ಟು ಏಜ್ ಮೇಡಮ್? TMT ಪಾಸಿಟಿವ್, ಬಾರ್ಡರ್ ಲೈನ್ ಪಾಸಿಟಿವ್ ಅಂತ ಹೇಳಿದ್ರೆ ಏಜ್ ಎಷ್ಟಿದೆ? BP ಶುಗರ್ ಏನಾರು ಇದೆಯಾ? ಇಲ್ಲ, BP ಏನಿಲ್ಲ. ಈ ಬಾರ್ಡರ್ ಲೈನ್ ಪಾಸಿಟಿವ್ ಇರೋದ್ರಿಂದ ನಥಿಂಗ್ ಟು ವರಿ, ಏನು ತೊಂದರೆ ಏನಾಗೋದಿಲ್ಲ. ಸೊ ರೆಗ್ಯುಲರ್ ವಾಕ್ ಮಾಡಬೇಕಾಗತ್ತೆ, ರೆಗ್ಯುಲರ್ ವಾಕ್ ಮಾಡಲಿ. ಪ್ಲಸ್ ಆ ಊಟದಲ್ಲಿ ಅಷ್ಟೇ ಆಗಲಿ, ನಾವೇನು ಆಹಾರ ಪದ್ಧತಿ ಅದು ಸ್ವಲ್ಪ ಆಯಿಲ್ ಫುಡ್ ಇರ್ಬೋದು, ಸ್ವಲ್ಪ ಸಕ್ಕರೆ ಅಂಶ ಆಗಲಿ, ಉಪ್ಪಿನಂಶ ಆಗಲಿ ಎಲ್ಲ ಕಂಟ್ರೋಲ್ ಮಾಡಿಕೊಂಡು ರೆಗ್ಯುಲರ್ ವಾಕ್ ಮಾಡ್ಕೊಂಡು ಬನ್ನಿ. ಹಂಗೂ ನಮಗೆ TMT ಬಾರ್ಡರ್ ಲೈನ್ ಪಾಸಿಟಿವ್ ಇದ್ದವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ರಿಗೆ ಏನಾದ್ರು ಚೆಸ್ಟ್ ಪೇನ್ ಬರ್ತಾ ಇದೆ, ವಾಕ್ ಮಾಡಿದಾಗ ನನಗೆ ಎದೆ ಊರಿ ಬರ್ತಾ ಇದೆ ಅಂಥವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಫರ್ದರ್ ಟೆಸ್ಟ್ಗಳು ಮಾಡಬೇಕಾಗತ್ತೆ. ಆ ಥರ ಏನಾದ್ರು ನಿಮಗೆ ಸಿಮ್ಟಮ್ಸ್, ಆ ಥರ ಏನಾದ್ರು ನಿಮಗೆ ಆ ಥರ ತೊಂದರೆ ಏನಾದ್ರು ಕಂಡು ಬಂದರೆ ಪ್ಲೀಸ್ ಜಯದೇವ್ ಹಾಸ್ಪಿಟ್ಲಿಗೆ ಬನ್ನಿ. ಫರ್ದರ್ ಯಾವ ರೀತಿ ಟ್ರೀಟ್ಮೆಂಟ್ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ. ಓಕೆ ರೀ ಮೇಡಮ್, ಥ್ಯಾಂಕ್ ಯು ರೀ ಸರ್. ಡಾಕ್ಟರ್, ಇದರ ಜೊತೆಗೆ ಮದ್ಯಪಾನ ಮತ್ತು ಧೂಮಪಾನ ಇದೆರಡೂ ಕೂಡ ಹೃದ್ರೋಗದ ಸಾಧ್ಯತೆಯನ್ನ ಖಂಡಿತವಾಗಿ ಹೆಚ್ಚಿಸುತ್ತೆ ಅಂತ ಹೇಳಿದ್ರಿ. ಹೇಗೆ ಇದೆರಡು ಹೃದಯದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ? ಧೂಮಪಾನ, ಸ್ಮೋಕಿಂಗ್ ಅನ್ನು ಹೇಳ್ತೀವಿ, ಬಹಳ ಇತ್ತೀಚಿನ ಬಳಲದಲ್ಲಿ ತುಂಬಾ ತೊಂದರೆ ಇದೆ. ಈವನ್ ಮದ್ಯಪಾನ, ಧೂಮಪಾನ, ಸ್ಮೋಕಿಂಗು ಇದ್ರ ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ರಕ್ತನಾಳಗಳು ಏನೇ ಬರ್ತಾವಲ್ಲ, ಧೂಮಪಾನ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂತೇಳಿ ಅಥೆರೋಸ್ಕ್ಲೆರೋಸಿಸ್ ಅಂತೇಳಿ ಅಲ್ಲೂ ಕೊಲೆಸ್ಟ್ರಾಲ್ ಡೆಪಾಸಿಟ್ಸ್ ಆಗ್ತಾ ಇರುತ್ತೆ, ಮತ್ತು ರಕ್ತನಾಳಗಳೆಲ್ಲ ಸ್ಟ್ರಿಂಕ್ ಆಗ್ತಾ ಬರ್ತವೆ. ಅದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ಮಾಡ್ತಾ ಮಾಡ್ತಾ ಏನಾಗುತ್ತೆ, ಪೆರಿಫರಲ್ ಆರ್ಟರಿ ಡಿಸೀಸ್ ಆಗ್ಬೋದು, ಕಾಲಲ್ಲಿ ಗ್ಯಾಂಗ್ರೀನ್ ಅಂತ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಮತ್ತು ಕಿಡ್ನಿ ಮೇಲೆ ಪ್ರಾಬ್ಲಮ್ ಬರ್ಬೋದು, ಬ್ರೈನ್ ಮೇಲೆ ಸ್ಟ್ರೋಕ್, ಇವೆಲ್ಲ ದುಶ್ಚಟಗಳಿಂದ ನಾವು ಮೇನ್ ಎಲ್ಲರೂ ಬಳಲ್ತಾ ಇರ್ತಾರೆ. ಅದಕ್ಕೆ ಸ್ಮೋಕಿಂಗ್ ಆಗಲಿ, ಧೂಮಪಾನ ಆಗಲಿ, ಆಲ್ಕೋಹಾಲ್ ಆಗಲಿ, ಇದ್ಯಾವುದು ನಮ್ಮ ಶರೀರಕ್ಕೆ ಒಳ್ಳೆಯದಲ್ಲ. ಇವು ಮೇನ್ ಅತಿಥಿಗಳು. ಇವನ್ನ ನಾವು ಯಾವುದೇ ಕಾರಣಕ್ಕೂ ಒಳಗಡೆ ಬಿಟ್ಕೊಳ್ಳೇಬಾರ್ದು. ಅವ್ರನ್ನ ಹಿಡಿದು ಮನೆಯಿಂದನೇ ಆಚೆ ಕಳಿಸ್ಬೇಕು ಹೊರತು ಮನೆ ಒಳಗಡೆ ಬಿಟ್ಕೊಳ್ಳೇಬಾರ್ದು. ಇಲ್ಲ ನಾವು ಒಂದು ಸ್ಮೋಕಿಂಗ್ ಮಾಡ್ತೀನಿ, ನೋ, ಸ್ಮೋಕಿಂಗ್, ಆಲ್ಕೋಹಾಲ್ ಇಟ್ಸ್ ಎ ಮ್ಯಾಂಡೇಟ್ರಿ. ಅದರಿಂದ ನಾವು ದೂರ ಇರಬೇಕು. ಈ ದುಶ್ಚಟಗಳಿಗೆ ಯಾವುದೇ ಕಾರಣಕ್ಕೂ ಬಲಿಯಾಗಬಾರ್ದು. ಬಲಿಯಾದರೆ ನಮಗೆ ತೊಂದರೆ ಆಗುತ್ತೆ, ನಮಗೆ ಫ್ಯಾಮಿಲಿ ಮೇಲೆ ಪ್ರೆಷರ್ ಬರುತ್ತೆ, ನಮ್ಮ ಮಕ್ಕಳು, ನಮ್ಮ ಹೆಂಡತಿ, ನಮ್ಮ ಸಂಸಾರ ಇದೆಲ್ಲದಕ್ಕೂ ತೊಂದರೆ ಕೊಡುತ್ತೆ. ಒಂದು ಸ್ಮೋಕಿಂಗ್, ಒಂದು ಆಲ್ಕೋಹಾಲಿಂದ ಇಡೀ ಕುಟುಂಬನೇ ಸಫರ್ ಆಗಬೇಕಾಗತ್ತೆ. ಅದಕ್ಕೆ ನಾನು ಎಲ್ಲರೂ ಕೈ ಮುಗಿದು ಬೇಡ್ಕೊಳ್ಳೋದು ಏನಂತ ಹೇಳಿದ್ರೆ, ಆಲ್ಕೋಹಾಲು ಮತ್ತು ಸ್ಮೋಕಿಂಗು ಬೇಡವೇ ಬೇಡ ನಮಗೆ. ಇದರಿಂದ ಇದೆ ನಾವು ಉತ್ತಮವಾದ ಜೀವನ ಶೈಲಿಯನ್ನು ರೂಪಿಸ್ಕೋಬೋದು, ಉತ್ತಮವಾದ ಫ್ಯಾಮಿಲಿನ ರನ್ ಮಾಡ್ಬೋದು. ಮುಂದಿನ ಕರೆ ಯಾರದ್ದು ಅಂತ ಹೇಳಿ ನೋಡೋಣ. ರವೀಂದ್ರನಾಥ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಪ್ರಶ್ನೆಯನ್ನ ಕೇಳಿ. ರವೀಂದ್ರನಾಥ್ ಅಂದ. ನಿಮ್ಮ ಟಿವಿ ವಾಲ್ಯೂಮ್ ಅನ್ನ ಸಂಪೂರ್ಣವಾಗಿ ಕಡಿಮೆ ಮಾಡಿಬಿಡಿ, ಮ್ಯೂಟ್ ಬಟನ್ ಒತ್ತಿ. ಖಂಡಿತ ಖಂಡಿತ ಖಂಡಿತ. ಕೆ ರವೀಂದ್ರನಾಥ ಅಂತ. ನಾನು ಬೆಂಗಳೂರಿಂದ ಮಾತಾಡ್ತಿದ್ದೇನೆ. ಈಗ ಹೃದ್ರೋಗ ತಡೆಗಟ್ಟುವ ಬಗ್ಗೆ ಡಾಕ್ಟರ್ ಹೇಳಿದ್ರು, ಹಣ್ಣು ತರಕಾರಿಗಳು ತೆಗೆದುಕೊಡಿ ಹಾಗೆ ಅಂತ ಹೇಳ್ತಿದ್ರು. ನನಗೀಗ 74 ವರ್ಷ, 63.5 ತೂಕ ಇದ್ದೀನಿ, 5.3 ಎತ್ತರ ಇದ್ದೀನಿ. ನನಗೆ ಜೂನ್ 18 2020 ಈ ವರ್ಷದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿತ್ತು. ಡಾಕ್ಟರ್ ಅದೇ ಪೊಟ್ಯಾಷಿಯಂ ಲೆವೆಲ್ ಜಾಸ್ತಿ ಆಗಿದೆ, ಕ್ರಿಯಾಟಿನ್ ಲೆವೆಲ್ ಜಾಸ್ತಿ ಆಗಿದೆ, ಹಾಗೆಲ್ಲ ಇದು ಮಾಡಿಸ್ಬೋದು, ಕಿಡ್ನಿ ಪ್ರಾಬ್ಲಮ್ ಇದೆ ಹಾಗೆ ಅಂತ. ಈಗ ನನಗೆ ಫುಡ್ ರೆಸ್ಟ್ರಿಕ್ಷನ್ ಮಾಡಿದರೆ ಪೊಟ್ಯಾಷಿಯಂ ಇಲ್ಲದಿರ್ತಕ್ಕಂಥ ಫುಡ್ ತಗೋಬಹುದು, ಫ್ರೂಟ್ಸ್, ನೆಲದಲ್ಲಿ ಬೆಳೀತಕ್ಕಂಥ ತರಕಾರಿ ಯಾವುದು ತಗೋಬೇಡಿ ಅಂತ ಹೇಳಿದ್ದಾರೆ, ಮಿಲ್ಕ್ ಪ್ರಾಡಕ್ಟ್ ಯಾವುದು ತಗೋಬೇಡಿ ಅಂತ ಹೇಳಿದ್ದಾರೆ, ತೆಂಗಿನಕಾಯಿ, ಒಣ ಕೊಬ್ಬರಿ ಆ ಥರದ್ದು ಯಾವ್ದು ತಗೋಬೇಡಿ ಅಂತ ಹೇಳಿದ್ದಾರೆ, ರಾಗಿ ತಗೋಬೇಡಿ, ಎಲ್ಲ ಫುಡ್ ರೆಸ್ಟ್ರಿಕ್ಷನ್ ಆಗಿದೆ. ನಾನು ಪೊಟ್ಯಾಷಿಯಂ ಇಲ್ಲದಿರ್ತಕ್ಕಂಥ ಆಹಾರ ಅಂದ್ರೆ ಯಾವ್ದು ತಗೋಬೇಕು ಅಂತ ನಾನು ಕಾಣಿಸ್ತಿದ್ರು. ಹಾಲಿನ ಪದಾರ್ಥ, ಹಾಲು ತಗೊಂಡ್ರೆ ಕಾಫಿ ಗಿಟ್ಟು ಕುಡಿಬೋದಾ, ಮೊಸರು ಮಜ್ಜಿಗೆ ಹಾಕೋಬೋದಾ, ಫ್ರೂಟು ತಾವು ಹೇಳಿದ್ರಿ, ಮೇನ್ ಡಿಸೀಸ್ ಹೇಳಿದ್ರಿ ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ. ಕಿಡ್ನಿ ಪ್ರಾಬ್ಲಮ್ ಇದ್ದವ್ರು ಯೂಶಲಿ ನಾವೇನು ಮಾಡ್ತೀವಿ, ರಾಗಿನ ತಗೋಬೇಡಿ ಅಂತ ಹೇಳ್ತೀವಿ. ಡಯಟಲ್ಲಿ ರಾಗಿನ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀವಿ. ಪ್ಲಸ್ ಪೊಟ್ಯಾಷಿಯಂ ರಿಚ್ ಕಂಟೆಂಟ್ ಫುಡ್, ಪೊಟ್ಯಾಷಿಯಂ ರಿಚ್ ಕಂಟೆಂಟ್ ಯಾವುದ್ರಲ್ಲಿ ಇರುತ್ತೆ ನಮಗೆ, ಪೊಟ್ಯಾಷಿಯಂ ಈಗ ಬನಾನಾ ಇರ್ಬೋದು, ಪೊಟ್ಯಾಷಿಯಂ ನೀರು ರಿಚ್ ಕಂಟೆಂಟ್, ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಹೇಳ್ತೀವಿ. ಸೊ ಕಿಡ್ನಿ ಡಿಸೀಸ್ ಮತ್ತು ಕ್ರಿಯಾಟಿನ್ ಜಾಸ್ತಿ ಇದ್ದವ್ರಿಗೆ ಇವೆಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ. ರಾಗಿ ಎಸ್ಪೆಷಲಿ, ಪ್ಲಸ್ ಪೊಟ್ಯಾಷಿಯಂ ರಿಚ್ ಕಂಟೆಂಟ್. ಅದೇನಾಗುತ್ತೆ, ಪೊಟ್ಯಾಷಿಯಂ ಜಾಸ್ತಿ ಆದರೆ ಮತ್ತೆ ಕಿಡ್ನಿ ಮೇಲೆ ತೊಂದರೆ ಆಗುತ್ತೆ, ಮತ್ತೆ ಕಿಡ್ನಿ ಮೇಲೆ ಕ್ರಿಯಾಟಿನ್ ಜಾಸ್ತಿ ಆಗುತ್ತೆ, ಮತ್ತೆ ಹಾರ್ಟ್ ಮೇಲೆ ಪ್ರೆಷರ್ ಜಾಸ್ತಿ ಆಗುತ್ತೆ, ಮತ್ತೆ ಹಾರ್ಟ್ ಅಟ್ಯಾಕ್ ಆಗೋ ಪ್ರಾಬ್ಲಮ್ ಇದೆ. ಇವೆಲ್ಲ ಕೋಮಾರ್ಬಿಡಿಟಿ ಕಂಡೀಷನ್ಸ್. ಅದಕ್ಕೋಸ್ಕರ ಅದನ್ನು ನಾವು ಡಯಟಲ್ಲೇ ಮೇಂಟೈನ್ ಮಾಡಬೇಕು. ಡಯಟಲ್ಲಿ ಅಂತ ಹೇಳಿದ್ರೆ ರಾಗಿನ ಅವಾಯ್ಡ್ ಮಾಡಬೇಕಾಗತ್ತೆ, ಪೊಟ್ಯಾಷಿಯಂ ರಿಚ್ ಫುಡ್ ಎಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ. ಮೈಂಟೈನ್ ವಿತ್ ಗುಡ್ ಫುಡ್, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಆಗಲಿ, ಒಳ್ಳೆ ತರಕಾರಿಗಳು ತೊಗೊಳ್ಳೋದಾಗಲಿ, ಇದನ್ನು ತೊಗೊಳ್ಳೋದ್ರಿಂದ ನಾವು ಮೇಂಟೈನ್ ಮಾಡ್ಬೋದು.
ಹಾಗೇನೆ ಅವರು ನೀವು ಆಸ್ಪತ್ರೆಯಲ್ಲಿ ಜಯದೇವದಲ್ಲಿ ಕೂಡ ಇದೆ, ಆಹಾರದ ತಜ್ಞರು ಕೂಡ ಇರ್ತಾರೆ. ಯಾವ ರೀತಿಯಾಗಿ ನಿರ್ದಿಷ್ಟವಾದ, ನೀವು ಕೇಳ್ತಾ ಇದ್ದೀರಲ್ಲ ಯಾವ್ದ್ರಲ್ಲಿ ಪೊಟ್ಯಾಷಿಯಂ ಜಾಸ್ತಿ ಇರುತ್ತೆ, ಯಾವ್ದನ್ನ ನೀವು ಆರಾಮಾಗಿ ತೆಗೆದುಕೊಳ್ಬಹುದು ಅಂತ ಹೇಳಿ, ಜಯದೇವ ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ಕೂಡ ನಿಮ್ಗೆ ಈ ಒಂದು ಡಯಟಿಷಿಯನ್ಸ್ ಇರ್ತಾರೆ, ಆಹಾರ ತಜ್ಞರು ಇರ್ತಾರೆ. ಆಹಾರ ತಜ್ಞರು ಮೀಟ್ ಮಾಡಿ ನಿಮ್ಗೆ ಸೂಕ್ತವಾದ ಮಾಹಿತಿನ ಕೊಟ್ಟು ನಿಮ್ಗೆ ಚಾರ್ಟೇ ಕೊಡ್ತೀವಿ. ಯಾವ್ದು ಮಾರ್ನಿಂಗ್ ಫುಡ್ ಯಾವ್ದು, ಆಫ್ಟರ್ನೂನ್ ಫುಡ್ ಯಾವ್ದು, ನೈಟ್ ಫುಡ್ ಯಾವ್ದು, ಏನೇನು ತಗೋಬೋದಕ್ಕೆ ನಿಮ್ಗೆ ಈಸಿ ಆಗುತ್ತೆ. ಅದನ್ನ ಈಸಿಯಾಗಿ ನೀವು ಫಾಲೋ ಮಾಡ್ಬೋದು. ಹೌದು, ಅದು ಕೊಟ್ರೆ ಅವರಿಗೆ ಅದನ್ನ ಅನುಸರಿಸಲಿಕ್ಕೆ ಸುಲಭ ಆಗುತ್ತಲ್ವಾ ಡಾಕ್ಟ್ರೆ? ಸರಿ, ಈಗ ಹೃದ್ರೋಗ ಬಾರದಂತೆ ತಡೆಯಲು ಸಾಧ್ಯವೇ ಅನ್ನುವಂಥದ್ದು ನಮ್ಮ ಇಂದಿನ ಕಾರ್ಯಕ್ರಮದ ಶೀರ್ಷಿಕೆ. ಇದಕ್ಕೆ ನಿಮ್ಮ ಉತ್ತರ ಏನು? ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಇಂಟರ್ವೆನ್ಷನ್. ಆಲ್ರೆಡಿ ಬೈಪಾಸ್ ಸರ್ಜರಿ ಆಗಿರೋರು ಫೋನಲ್ಲಿ ಮಾತಾಡಿದ್ದಾರೆ, ಸ್ಟೆಂಟ್ ಆಗಿರೋರು ಫೋನಲ್ಲಿ ಮಾತಾಡಿದ್ದಾರೆ. ನಾವು ಪ್ರಿವೆಂಟ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಇದು ಆಹಾರ ಅಂಶನ ನಾವು ಗಣನೀಯವಾಗಿ ತಗೊಳ್ಳೇಬೇಕು. ಒಂದು ಆಹಾರ ಪದ್ಧತಿ ಚೇಂಜ್ ಆಗಲೇಬೇಕು ನಮಗೆ. ಏಕೆಂತೇಳಿದ್ರೆ ಆಹಾರ ಪದ್ಧತಿಯಿಂದನೇ ನಮಗೆ ಈ ಥರ ಹಾರ್ಟ್ ಅಟ್ಯಾಕ್ ಆಗಲಿ, ಹಾರ್ಟ್ ಬ್ಲಾಕೇಜಸ್ ಆಗಲಿ ಬರ್ತಾ ಇರೋದು. ವ್ಯಾಯಾಮದ ಕೊರತೆ ಎರಡನೇದು, ಧೂಮಪಾನ ಮತ್ತು ಮದ್ಯಪಾನ ಮೂರನೇದು, ನಿದ್ರಾಹೀನತೆ ಮತ್ತು ಸ್ಟ್ರೆಸ್ ಇದೇನಿದೆ ಇದನ್ನ ನಾವು ಕಂಟ್ರೋಲ್ ಮಾಡ್ಕೊಳ್ಬೇಕಾಗತ್ತೆ. ಪ್ಲಸ್ ನಾವು ತಿನ್ಬೇಕಾದಂಥ ಆಹಾರ ಪದಾರ್ಥಗಳು ಏನಂತ ಹೇಳಿದ ವೆಜಿಟೇಬಲ್ಸ್ ಇರ್ಬೋದು, ಹಣ್ಣುಗಳಿರ್ಬೋದು, ತರಕಾರಿಗಳು ಇರ್ಬೋದು, ಸೊಪ್ಪುಗಳು ಇರ್ಬೋದು, ಆಮೇಲೆ ಮಿಲೆಟ್ಸ್ ಅಂತ ಏನು ಹೇಳ್ತೀವಲ್ಲ ಸಿರಿಧಾನ್ಯಗಳು ಇರ್ಬೋದು, ಪ್ಲಸ್ ಹೈಡ್ರೇಷನ್ ಅಂತ ಹೇಳ್ತೀವಿ, ವಾಟರ್ ಕನ್ಸಂಪ್ಷನ್, ಒಳ್ಳೆ ವಾಟರ್ ಕನ್ಸಂಪ್ಷನ್ನು, ಪ್ಲಸ್ ವ್ಯಾಯಾಮ 30 to 45 ಮಿನಿಟ್ಸ್ ವ್ಯಾಯಾಮ. ಇಷ್ಟು ಮಾಡಿದ್ರೆ ಐ ಡೋಂಟ್ ಥಿಂಕ್ ಸೊ ಎನಿ ಪ್ರಾಬ್ಲಮ್ ಖಂಡಿತವಾಗಿ ತಡೆಗಟ್ಟಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದೀರಾ. ಇನ್ನಷ್ಟು ಮಾಹಿತಿಯನ್ನ ಪಡೆಯೋದಕ್ಕಿಂತ ಮುಂಚೆ ಒಂದು ಕರೆಯನ್ನ ತೆಕ್ಕೊಂಡ್ಬಿಡೋಣ. ಪ್ರಮೀಳಾ ಅವರು ಕೋಲಾರದಿಂದ ಕರೆ ಮಾಡಿದ್ದಾರೆ. ಹಲೋ. ಹಲೋ, ನಮಸ್ತೆ ಪ್ರಮೀಳಾ ಅವರೇ, ಪ್ರಶ್ನೆಯನ್ನ ಕೇಳಿ. ನಮಸ್ತೆ ಮೇಡಮ್. ಅದು ನಮ್ ತಾಯಿಯವ್ರಿಗೆ 52 ವರ್ಷ ಆಗಿದೆ. ಅವ್ರಿಗೆ ಇದು ಹಾರ್ಟ್ ಊದಿದೆ ಅಂತ ಹೇಳಿದ್ರು ಡಾಕ್ಟ್ರು. ಅದು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಟ್ಯಾಬ್ಲೆಟ್ ಯೂಸ್ ಮಾಡ್ತಿದ್ದಾರೆ, ಸುಸ್ತಾಗ್ತಿದೆ ಅಂತ ಹೇಳ್ತಾರೆ ಮೇಡಮ್. ಬೆಳಿಗ್ಗೆ ಆಫ್, ಮಧ್ಯಾಹ್ನ ಆಫ್, ಅದು ಸುಸ್ತು, ನಿದ್ದೆ ಜಾಸ್ತಿ ಅಂತ ಹೇಳ್ತಾರೆ ಮ್ಯಾಮ್. ಅದು ಏನಾಗಿದೆ ಅಂತ ಹಾರ್ಟ್ ದಪ್ಪಾಗಿದ್ದಾರೆ ಅಂತ ಹೇಳ್ತಿದ್ದಾರೆ ತಾವು. ಹಾರ್ಟ್ ನೀರೆಲ್ಲ ಆಚೆ ಬರುತ್ತೆ ಅಂತ ಹೇಳ್ತಾರೆ. ದಪ್ಪಾಗಿದೆ ಅಂತ ಹೇಳ್ತಿದ್ರೆ ಅದನ್ನ ನಾವೇನ್ ಹೇಳ್ತೀವಿ ಹಾರ್ಟ್ ಫೇಲರ್ ಅಂತ ಹೇಳ್ತೀವಿ. ಈ ಹಾರ್ಟ್ ಫೇಲರ್ ಅಂತ ಇದ್ದಾಗ ಏನಾಗುತ್ತೆ, ಹಾರ್ಟ್ ಚೇಂಬರ್ಸ್ ಏನಿರ್ತಾವೆ ಡೈಲೇಟ್ ಆಗ್ತವೆ. ಡೈಲೇಟ್ ಅಂತ ಹೇಳಿದ್ರೆ ದಪ್ಪ ಆಗುತ್ತೆ. ದಪ್ಪ ಆದಾಗ ಏನಾಗುತ್ತೆ, ಹಾರ್ಟ್ ಪಂಪಿಂಗ್ ಕಮ್ಮಿ ಆಗುತ್ತೆ. ಪಂಪಿಂಗ್ ಕಮ್ಮಿ ಆದಾಗ ಏನಾಗುತ್ತೆ, ವಾಟರ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ನಮ್ಮ ಕೈ ಕಾಲೆಲ್ಲ ಊತ ಬರೋದು, ಲಂಗ್ಸ್ ಅಲ್ಲಿ ನೀರೆಲ್ಲ ಅಕ್ಯುಮುಲೇಟ್ ಆಗೋದು, ಇದೆಲ್ಲ ಹಾರ್ಟ್ ಫೇಲ್ಯೂರ್ ಸಿಂಪ್ಟಮ್ಸ್. ಅದಕ್ಕೆ ನಾವು ಕೆಲವು ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಈಗ ಏನೋದೆಲ್ಲ ಆಸಿಕ್ಸ್ ಅನ್ನೋದಾಗಲಿ ಇದೆಲ್ಲ ಏನಾಗುತ್ತೆ, ನೀರನ್ನು ನಾವು ತೆಗೆಯೋ ಟ್ಯಾಬ್ಲೆಟ್ಸ್ಗಳು ಕೊಡ್ತೀವಿ. ಅದು ತೆಗೆಯೋದ್ರಿಂದ ಏನಾಗುತ್ತೆ, ಕೆಲವರು ಹಾರ್ಟ್ ಫೇಲ್ಯೂರ್ ಮೆಡಿಕೇಶನ್ ಕೊಡೋದ್ರಿಂದ ಹಾರ್ಟ್ ಪಂಪಿಂಗು ಇಂಪ್ರೂವ್ ಆಗುತ್ತೆ, ಕಾಲೂತನೂ ಕಮ್ಮಿ ಆಗುತ್ತೆ, ವಾಟರ್ ಕನ್ಸಂಪ್ಷನ್ಸ್ ಏನಿದೆ ಲಂಗ್ಸಲ್ಲಿ ಅದನ್ನು ಕಮ್ಮಿ ಆಗುತ್ತೆ. ಆಮೇಲೆ ನಿದ್ರೆ ಮಾಡೋದಕ್ಕೂ ಈಸಿ ಆಗುತ್ತೆ ಅವರಿಗೆ. ಸುಸ್ತಾಗುತ್ತೆ ಅಂತ ಸುಸ್ತಾದ ಹಾರ್ಟ್ ಫೇಲ್ಯೂರ್ ಸಿಂಪ್ಟಮ್ಸ್ ಎಲ್ಲ ವಾಟರ್ ಕನ್ಸಂಪ್ಷನ್ ಆಗಲಿ, ಫಟಿಗ್ ಅಂತ ಹೇಳ್ತೀವಿ. ಫಟಿಗ್ ಅಂತ ಹೇಳಿದ್ರೆ ಸುಸ್ತು, ಎಲ್ಲ ಹಾರ್ಟ್ ಫೇಲ್ಯೂರ್ ಸಿಂಪ್ಟಮ್ಸ್. ಇದಕ್ಕೆ ನಾವು ಕರೆಕ್ಟಾಗಿ ಪ್ರಾಪರ್ ಮೆಡಿಕೇಶನ್ ತೊಗೊಂಡ್ರೆ ದೇ ವಿಲ್ ಡೂ ವೆಲ್. ಈಗ ಆರಂಭದಲ್ಲಿ ಅವರು ಶುರು ಮಾಡಿರೋದ್ರಿಂದ ಸ್ವಲ್ಪ ಸುಸ್ತಾಗ್ತಾ ಇರ್ಬೋದು, ಹೊಂದ್ಕೋಬೇಕಾಗತ್ತೆ. ಆದ್ರೆ ಆ ಒಂದು ಕೊಟ್ಟಿರುವಂತಹ ಮಾತ್ರೆಗಳು ತಮ್ಮ ಕೆಲಸವನ್ನ ಮಾಡ್ತಾ ಬಂದ ಹಾಗೆ ಅವರ ಒಂದು ಪರಿಸ್ಥಿತಿ ಏನಿದೆ ಅದು ಸುಧಾರಿಸುತ್ತೆ. ಖಂಡಿತವಾಗಿ ಅವರು ಗುಣಮುಖರಾಗ್ತಾರೆ ಅಂತ ಹೇಳಿ. ಆಗಿಲ್ಲ ಅಂತ ಹೇಳಿದ್ರೆ ಎನಿ ಟೈಮ್ ಜಯದೇವ ಹಾಸ್ಪಿಟಲ್ ಬಂದ್ರೆ ಮತ್ತೊಮ್ಮೆ ಪರೀಕ್ಷೆ ಮಾಡಿ ನಾವು ಫರ್ದರ್ ಏನು ಪ್ಲಾನ್ ಮಾಡಿ. ಡಾಕ್ಟರ್, ಈಗ ಹೃದ್ರೋಗ ಬಾರದಂತೆ ಖಂಡಿತವಾಗಿ ತಡೆಗಟ್ಟಲು ಸಾಧ್ಯ. ಒಂದು ಉತ್ತಮವಾದ ಜೀವನ ಶೈಲಿಯನ್ನ ನಾವು ಅನುಸರಿಸಬೇಕು ಅಂತ ಹೇಳಿ ನೀವು ಹೇಳಿದ್ರಿ. ಆದ್ರೆ ಯಾವ ವಯಸ್ಸಿನಿಂದ ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ? ಇತ್ತೀಚಿನ ದಿನಗಳಲ್ಲಿ ನಾನು MBBS ಮಾಡಿದಾಗ 1980-1990 ಅವಾಗ ಹೃದ್ರೋಗದ ಸಂಖ್ಯೆ ನಾವು ನೋಡ್ದಂಗೆ ಹೃದ್ರೋಗನೇ ನಾವು ಕಮ್ಮಿ. ಆವಾಗ ಹಾರ್ಟ್ ಅಟ್ಯಾಕ್ ಅನ್ನೋದೇ ನಾವು ನೋಡಿರ್ಲಿಲ್ಲ. ಅದು ಎಲ್ಲೋ ಒಂದು ಪೇಷಂಟು 75-80 ವರ್ಷ ಬರೋರು ಅಡ್ಮಿಟ್ ಆಗೋರು ನೋಡ್ತಿದ್ವು. ಆದ್ರೆ ಇತ್ತೀಚಿನ ಏನಾಗಿದೆ, ಮುಂಚೆ ಅಲ್ಲೆಲ್ಲ ಮಕ್ಕಳು ತಂದೆ ತಾಯಿಗಳನ್ನ ಮಕ್ಕಳು ಕರ್ಕೊಂಬಂದು ಟೆಸ್ಟ್ಗಳು ಮಾಡಿಸಿ ಈ ಥರ ಹಿಂಗೆ ಮಾಡೋರು. ಈಗೇನಾಗಿದ್ರೆ ತಂದೆ ತಾಯಿಗಳನ್ನ ಮಕ್ಕಳನ್ನ ಕರ್ಕೊಂಬರೋ ಸ್ಟೇಜಿಗೆ ಬಂದ್ಬಿಟ್ಟಿದೆ. ಈ 20 ವರ್ಷ 30 ವರ್ಷದವರೇ ಅಡ್ಮಿಷನ್ ಜಾಸ್ತಿ ಆಗ್ತಾ ಇದ್ದಾರೆ. 30, 35, 40 ವರ್ಷ ಈ ಏಜ್ನವರೇ ಅಡ್ಮಿಷನ್ ಆಗ್ತಾ ಇದ್ದಾರೆ. ಅದಕ್ಕೆ ಈಗ ಇತ್ತೀಚಿನ ದೇರ್ ಇಸ್ ನೋ ಏಜ್ ಬಾರ್. ಪ್ರತಿಯೊಬ್ಬರೂ ಟೆಸ್ಟ್ಗಳು ಮಾಡಿಸ್ಕೋಬೇಕು. ಹೃದ್ರೋಗ ಅನ್ನೋದನ್ನು ನಾವು ಮನದಟ್ಟು ಮಾಡ್ಕೋಬೇಕು. ನಾವು ಅದ್ರ ಬಗ್ಗೆ ನಾವು ಎಲ್ಲರೂ ಪ್ರತಿಯೊಬ್ಬರು ಅಷ್ಟೇ, ಪ್ರತಿಯೊಬ್ಬ ನಾಗರಿಕ ಪ್ರಜೆಯೂ ಹೃದ್ರೋಗ ಅಂದ್ರೆ ಏನು, ಅದರಿಂದ ಬರುವಂತಕ್ಕಂಥ ತೊಂದರೆಗಳೇನು, ಹಾರ್ಟ್ ಅಟ್ಯಾಕ್ ಅಂದ್ರೆ ಏನು, ಅದ್ರ ಬಗ್ಗೆ ನಾವು ಕರೆಕ್ಟಾಗಿ ನಾವು ಸ್ಟಡಿ ಮಾಡಬೇಕಾಗತ್ತೆ. ಪ್ರತಿಯೊಬ್ಬ ನಾಗರಿಕ ಪ್ರಜೆನು ಸ್ಟಡಿ ಮಾಡಿ ತಿಳ್ಕೊಂಡಾಗ ಅದೇನಾಗುತ್ತೆ, ಅದನ್ನ ನಾವೇ ಪ್ರಿವೆಂಟ್ ಮಾಡ್ಕೋಬಹುದು. ಹಾಗಾಗಿ ವಯಸ್ಸು ಇಂಥದ್ದು ಅಂತ ಹೇಳಿ
ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ. ಮುಂದಿನ ಕರೆ ಯಾರದ್ದು ಅಂತ ಹೇಳಿ ನೋಡೋಣ. ಕೋಲಾರದಿಂದ ಕರೆಯನ್ನ ಮಾಡಿದ್ದಾರೆ ವಸಂತ್ ಅವರು. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ನಮ್ಮ ಹೆಸರು ವಸಂತ್ ಕುಮಾರ್ ಅಂತ. ನಟರಾಜ ಸರ್ ಡಾಕ್ಟರ್ಗೆ ಧನ್ಯವಾದಗಳನ್ನ ತಿಳಿಸಕ್ಕೆ ಫೋನ್ ಮಾಡಿದೆ ಮೇಡಮ್. ನಾನು ಸುಮಾರು ಒಂದು 17 ವರ್ಷ ಹುಡುಗ ಇದ್ದಾಗ ಫಸ್ಟ್ ದಿವಸನೇ ಊಟ ಮಾಡ್ತಾ ಇರಲಿಲ್ಲ, ಗ್ಯಾಸ್ಟ್ರಿಕ್ ಹೆಚ್ಚಾಗ್ಬಿಟ್ಟಿತ್ತು. ಆದ್ರೆ ನಮ್ಮ ಲೋಕಲ್ ಒಬ್ರು ಡಾಕ್ಟರ್ ನೀವು ಜೈಲಿಗೆ ಹೋಗಿ ಹಾರ್ಟ್ ಪ್ರಾಬ್ಲಮ್ ಇದೆ, ಈ ಸಮಸ್ಯೆ ಇದೆ ಅಂತ ಹೇಳಿದ್ರು. ಹೋದಾದ್ಮೇಲೆ ಸರ್ ಎಲ್ಲಾ ತರ ಟೆಸ್ಟ್ ಮಾಡಿ ಕೊನೆಗೆ ಏನು ಇಲ್ಲ ಕಣಪ್ಪ, ನಿಮ್ಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಹೇಳಿ ಟ್ರೀಟ್ಮೆಂಟ್ ಒಂದ್ 2 ತಿಂಗಳು ಕೊಟ್ಟರು. ನಾನೀಗ 41 ವರ್ಷ ತುಂಬಾ ಹ್ಯಾಪಿ ಆಗಿದ್ದೀನಿ, ಏನು ಸಮಸ್ಯೆ ಇಲ್ಲ. ನಮ್ ತಾಯಿಯವ್ರಿಗೆ ಸ್ವಲ್ಪ BP ಇತ್ತು, ಕೊಲೆಸ್ಟ್ರಾಲ್ ಇತ್ತು. ಈಗ ಮೊನ್ನೆ ಒಂದ್ 2 ತಿಂಗಳ ಮುಂಚೆ ಹೋಗಿದ್ದು, ಸರಿ ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ. ಅಂದ್ರೆ ಗ್ಯಾಸ್ಟ್ರಿಕ್ ಗೆ ನಾನು ಹಾರ್ಟ್ ಪ್ರಾಬ್ಲಮ್ ಅಂತ ತುಂಬಾ ಎದುರ್ಕೊಂಡ್ಬಿಟ್ಟಿದೆ. ಸರ್ ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟು 2 ತಿಂಗಳು ಟ್ರೀಟ್ಮೆಂಟ್ ಕೊಟ್ಟರು. ಇಲ್ಲಿವರೆಗೂ ನಂಗೆ ಗ್ಯಾಸ್ಟ್ರಿಕ್ ಇಲ್ಲ, ಏನಿಲ್ಲ, ಆರಾಮಾಗಿದ್ದೀನಿ. ಸರ್ಗೆ ಧನ್ಯವಾದಗಳನ್ನ ತಿಳಿಸಕ್ಕೆ ಅಂತ ಫೋನ್ ಮಾಡಿದೆ ಮೇಡಮ್. ಖಂಡಿತ ವೈದ್ಯರಿಗೆ ತಾವು ಸರಿಯಾದಂತಹ ಚಿಕಿತ್ಸೆಯನ್ನ ನೀಡಿ ಈ ರೀತಿಯಾಗಿ ರೋಗಿಗಳು ಒಂದು ಪ್ರತಿಸ್ಪಂದನೆಯನ್ನ ನೀಡಿದಾಗ ಖಂಡಿತವಾಗಿ ಖುಷಿ ಆಗುತ್ತೆ. ವಸಂತ್ ಕುಮಾರ್ ಅವರೇ, ನೀವು ಹೀಗೇನೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ಲಿ, ವೈದ್ಯರಿಗೆ ಕರೆಯನ್ನ ಕೂಡ ಮಾಡಿ ನಿಮ್ಮ ಧನ್ಯವಾದವನ್ನ ತಿಳಿಸ್ತಾ ಇದ್ದೀರಿ. ನಮ್ಮ ಪರವಾಗಿ ನಿಮಗೆ ವಂದನೆಗಳು. ಡಾಕ್ಟರ್, ಈಗ ಏನೆಲ್ಲ ಪರೀಕ್ಷೆಗಳನ್ನ ನಮ್ಮ ಹೃದಯದ ಆರೋಗ್ಯದ ಸಲುವಾಗಿ ನಾವು ಮಾಡಿಸ್ಬೇಕಾಗುತ್ತೆ? ದ ಮೋಸ್ಟ್ ಇಂಪಾರ್ಟೆಂಟ್ ಪರೀಕ್ಷೆ ಅಂತ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ನಾವು ಫಸ್ಟ್ ಬ್ಲಡ್ ಪ್ರೆಷರ್ ಪರೀಕ್ಷೆ ಮಾಡ್ಕೋಬೇಕಾಗುತ್ತೆ. ಅಟ್ಲೀಸ್ಟ್ ಒಂದು 6 ಮಂತ್ಸ್ 1 ಇಯರ್ಗೆ ಬ್ಲಡ್ ಪ್ರೆಷರ್ ನಾರ್ಮಲ್ ಇದೆ, ಅಫ್ಕೋರ್ಸ್ ಇಸ್ ಗುಡ್. ಸೆಕೆಂಡ್ ಒನ್ ಇಸ್ ಡಯಾಬಿಟೀಸ್ ಫಾಸ್ಟಿಂಗ್ ಶುಗರ್ ಆಗಲಿ, HbA1c ಆಗಲಿ, ಅಟ್ಲೀಸ್ಟ್ ಒಂದು ಯೂರಿನ್ ಟೆಸ್ಟ್, ಸಿಂಪಲ್ ಟೆಸ್ಟ್ ಇಷ್ಟು ಮಾಡ್ಕೊಂಡ್ರೆ ಸಾಕು. ನಾವೇನು ಅತಿಯಾದೇನು ಮಾಡಿದ್ರೆ ಸಿಂಪಲ್ ಬ್ಲಡ್ ಪ್ರೆಷರ್ ಮಾನಿಟರ್ ಮಾಡೋದು, ಫಾಸ್ಟಿಂಗ್ ಶುಗರ್ ನೋಡೋದು, HbA1c, ಮೋಸ್ಟ್ ಇಂಪಾರ್ಟೆಂಟ್ ಲಿಪಿಡ್ ಪ್ರೊಫೈಲ್ ಅಂತ ಹೇಳ್ತೀವಿ. ಈ ಲಿಪಿಡ್ ಪ್ರೊಫೈಲ್ HDL ಕೊಲೆಸ್ಟ್ರಾಲ್ ಇರ್ಬೋದು, LDL ಕೊಲೆಸ್ಟ್ರಾಲ್ ಇರ್ಬೋದು, ಟೋಟಲ್ ಕೊಲೆಸ್ಟ್ರಾಲ್ ಇರ್ಬೋದು, ಟ್ರೈಗ್ಲಿಸರೈಡ್ಸ್ ಇರ್ಬೋದು. ಇದು ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ನಮ್ಮ ಬ್ಲಡ್ ಇನ್ವೆಸ್ಟಿಗೇಷನ್ ಅಲ್ಲಿ. ಥರ್ಡ್ ಒನ್ ಅಟ್ಲೀಸ್ಟ್ ಒಂದು ಮಿನಿಮಮ್ ECG ಮಾಡ್ಬೇಕು. ನೋಡಿ, ECGನ ಏನಾದರೂ ಚೇಂಜಸ್ ಇಂದ ಅದರಲ್ಲಿ ನಮಗೆ ಗೊತ್ತಾಗುತ್ತೆ ಏನು ಫರ್ದರ್ ಏನು ಟೆಸ್ಟ್ ಮಾಡಬೇಕು ಅಂತ ಹೇಳಬೇಕು. ಫಸ್ಟ್ 2D ಎಕೋಕಾರ್ಡಿಯೋಗ್ರಫಿ ಅಂತ ಹೇಳ್ತೀವಿ. ಎಕೋಕಾರ್ಡಿಯೋಗ್ರಫಿ ಅಂತ ಹೇಳಿದ್ರೆ ಹಾರ್ಟ್ ಚೇಂಬರ್ಸ್ ನೋಡೋದು, ಹಾರ್ಟ್ ಫಂಕ್ಷನ್ ನೋಡೋದು. ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಫರ್ದರ್ ಸಪೋಸ್ ಏನಾದ್ರು ಡಯಾಬಿಟಿಕ್, ಹೈಪರ್ ಟೆನ್ಷನ್ 30-45 ಸ್ಥಿತಿಯ ಟ್ರೆಡ್ಮಿಲ್ ಟೆಸ್ಟ್ ಅಂತ ಮಾಡ್ತೀವಿ. ECG ಕೆಲವೊಮ್ಮೆ ನಾರ್ಮಲ್ ಇರುತ್ತೆ, ಎಕೋ ಕೆಲವೊಮ್ಮೆ ನಾರ್ಮಲ್ ಇರುತ್ತೆ. ಕೆಲವರಿಗೆ ಟ್ರೆಡ್ಮಿಲ್ ಟೆಸ್ಟ್ ಅಂತ ಹೇಳಿದ್ರೆ ನಾವು ವಾಕ್ ಮಾಡಿಸ್ತೀವಿ ಒಂದು ಮಿಷಿನ್ ಮೇಲೆ ವಾಕ್ ಮಾಡಿದ ತಕ್ಷಣ ಏನಾಗುತ್ತೆ, ಒಬ್ಬೊಬ್ಬರಿಗೆ ಚೆಸ್ಟ್ ಪೇನ್ ಸ್ಟಾರ್ಟ್ ಆಗ್ಬೋದು. ಅಲ್ಲಿ ECGನಲ್ಲಿ ಚೇಂಜಸ್ ಬರುತ್ತೆ. ಅವಾಗ ECG ಚೇಂಜಸ್ ಬಂದಾಗ ಅದನ್ನು ಪಾಸಿಟಿವ್ ಅಂತ ತೊಗೊಳ್ತೀವಿ. ಫಸ್ಟ್ ಆಂಜಿಯೋಗ್ರಾಮ್ ಮಾಡೋದು, ಫರ್ದರ್ ಸಬ್ಜೆಕ್ಟ್ ಮಾಡ್ತೀವಿ. ಅದರ್ಸ್ ನೆಗೆಟಿವ್ ಬಂದರೆ ಸೊ ವಿಲ್ ಕ್ಲೋಸ್ ಆಲ್ ದಿ ಇನ್ವೆಸ್ಟಿಗೇಷನ್ ಎವ್ರಿ 6 ಮಂತ್ಸ್ ಆರ್ 1 year 2 years ಕಂಪ್ಲೀಟ್ ಅಟ್ಲೀಸ್ಟ್ ಡೂ ಸಮ್ ಮಾಸ್ಟರ್ ಚೆಕಪ್ ಅಂತೇಳಿ ಈ ಟೆಸ್ಟ್ಗಳನ್ನ ಮಾಡ್ಕೊಂಬರ್ತೇವೆ. ಮುಂದಿನ ಕರೆ ಪ್ರಸನ್ನ ಅವರದ್ದು. ಇವರು ಬೆಂಗಳೂರಿನಿಂದ ಕರೆ ಮಾಡಿ ಕಾಯ್ತಾ ಇದ್ದಾರೆ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ, ಹೇಳಿ. ಮೇಡಮ್, ಪ್ರಸನ್ನ ಅಂತ ಹೇಳಿ ಬೆಂಗಳೂರಿಂದ. ವಿಷಯ ಅಂದ್ರೆ ನನಗೆ BP ಇದೆ, ಟ್ಯಾಬ್ಲೆಟ್ ತೊಗೊಳ್ತಿದ್ದೀವಿ, 40 mg ಅಂತ ಹೇಳಿ. ಬಟ್ ಏನಾಗಿದೆ ಅಂದ್ರೆ ಇತ್ತೀಚೆಗೆ 1 year ಇಂದ ಮಧ್ಯಾಹ್ನ ನಂತರ ಅಂದ್ರೆ ಯೂರಿನ್ ಪಾಸ್ ಮಾಡುವಾಗ, ಮೋಷನ್ಗೆ ಹೋಗುವಾಗ ಮತ್ತೆ ಬೇರೆ ಟೈಮಲ್ಲಿ ಗ್ಯಾಸ್ ಜಾಸ್ತಿ ಬರುತ್ತೆ. ಸೊ ಇದಕ್ಕೆ ಅಂದ್ರೆ ಈಗ ಇದಕ್ಕೂ ಅದಕ್ಕೂ ಲಿಂಕ್ ಇದೆಯಾ? BP-ಗೂ ಅದಕ್ಕೂ ಲಿಂಕ್ ಇದೆಯಾ? ಏನು ಸಿಂಪ್ಟಮ್ಸ್? ಅವರಿಗೆ BP ಇದೆಯಂತೆ. 1 ವರ್ಷದಿಂದ ಯೂರಿನ್ ಪಾಸ್ ಮಾಡಬೇಕಾದ್ರೆ ಗ್ಯಾಸ್ ಹೋಗ್ತಾ ಇದೆಯಂತೆ. ಸೊ ಇದಕ್ಕೂ ಅದಕ್ಕೂ ಸಂಬಂಧ ಇದೆಯಾ ಏನಾದರೂ? ಯೂರಿನ್ಗೂ ಅದಕ್ಕೂ ಸಂಬಂಧ ಇಲ್ಲ. ಯೂಶ್ವಲಿ ಹೈ ಬ್ಲಡ್ ಪ್ರೆಷರ್ ಇದ್ದಾಗ ಒಂದೊಂದ್ಸರಿ ಅದೇ ಕಿಡ್ನಿ ಮೇಲೆ ಏನಾದ್ರು ಕಿಡ್ನಿ ಮೇಲೆ ಪ್ರೆಷರ್ ಕೊಟ್ಟಾಗಲಿ, ಕಿಡ್ನಿ ಮೇಲೆ ತೊಂದರೆ ಏನಾರು ಆದಾಗ, ಲಾಂಗ್ ಸ್ಟ್ಯಾಂಡಿಂಗ್ ಬ್ಲಡ್ ಪ್ರೆಷರ್ BP ಜಾಸ್ತಿಯಾಗಿ ಅನ್ಕಂಟ್ರೋಲ್ ಇದ್ದಾಗ ನಮ್ಗೆ ಯೂರಿನ್ ಪ್ರಾಬ್ಲಮ್ ಬರೋದಾಗಲಿ, ಏನು ಹೈಪರ್ಟೆನ್ಸಿವ್ ನೆಫ್ರೋಪತಿ, ಡಯಾಬಿಟಿಕ್ ನೆಫ್ರೋಪತಿ ಈ ಥರ ಹೇಳ್ತಾ ಅವಾಗ ನಮ್ಗೆ ಯೂರಿನಲ್ಲಿ ಚೇಂಜಸ್ ಕಾಣುತ್ತೆ. ಅದಕ್ಕೆ ನಾವು ಸಿಂಪಲ್ ಟೆಸ್ಟ್ ಅಲ್ಟ್ರಾಸೌಂಡ್ ಅಬ್ಡಮನ್ನು ಪ್ಲಸ್ ಯೂರಿನರಿ ಏನಾದ್ರು ಅಟ್ಲೀಸ್ಟ್ ಬ್ಲ್ಯಾಡರಲ್ಲಿ ಏನಾದ್ರು ಇಶ್ಯೂಸ್ ಇದೆಯಾ, ಕೊನೆಗೆ ಸ್ವಲ್ಪ ಒಂದು 55-60 years ಪ್ರಾಸ್ಟೇಟ್ ಪ್ರಾಬ್ಲಮ್ ಅಂತ ಬರುತ್ತೆ. ಆ ಪ್ರಾಸ್ಟೇಟ್ ಪ್ರಾಬ್ಲಮ್ ಅಂದಾಗ ಯೂರಿನೇಷನ್ ಪ್ರಾಬ್ಲಮ್ ಕೊಡುತ್ತೆ. ಈ 1-2 ಟೆಸ್ಟ್ಗಳು ಮಾಡಿದಾಗ ನಾವು ಅಟ್ಲೀಸ್ಟ್ ಏನು ಪ್ರಾಬ್ಲಮ್ ಆಗಿದೆ ವಿ ಕ್ಯಾನ್ ಕಂಡುಹಿಡ್ಕೊಳ್ಬೋದು. ಡಾಕ್ಟ್ರೆ, ಈಗ ಜಯದೇವದಲ್ಲಿ ಅತ್ಯುತ್ತಮವಾದಂತಹ ಹೃದ್ರೋಗ ಚಿಕಿತ್ಸಾ ವಿಭಾಗವಿದೆ. ಅದರಲ್ಲಿ ತಾವು ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ. ಅದರ ಜೊತೆಗೆ ಸಂಶೋಧನಾ ವಿಭಾಗದ ಮುಖ್ಯಸ್ಥರಾಗಿ ಕೂಡ ತಾವು ಕಾರ್ಯವನ್ನು ಮಾಡ್ತಾ ಇದ್ದೀರಿ. ನಿಜಕ್ಕೂ ಹೆಮ್ಮೆ ಆಗುವಂತಹ ವಿಷಯ ಏನಂದ್ರೆ, ರಿಸರ್ಚ್ ಪಯೋನಿಯರ್ ಅವಾರ್ಡ್ ಅನ್ನುವಂಥದ್ದನ್ನು ನಿಮಗೆ ನವದೆಹಲಿಯಲ್ಲಿ ಮೆಡಿಕಲ್ ಸಮಿಟ್ನಿಂದ ನೀಡಲಾಯಿತು. ಹಾಗೇನೆ BBMPಯ ಕೆಂಪೇಗೌಡ ಪ್ರಶಸ್ತಿಗೆ ಕೂಡ ತಾವು ಪುರಸ್ಕೃತರಾಗಿದ್ದೀರಿ ತಮ್ಮ ಈ ಒಂದು ಸಂಶೋಧನಾ ಕ್ಷೇತ್ರದ ಸಾಧನೆಗಾಗಿ. ಅದಲ್ಲದೆ ವರ್ಲ್ಡ್ ಏಡ್ಸ್ ಡೇ ಪ್ರಯುಕ್ತ ತಮಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಏನಿದ್ದಾರೆ ತಮ್ಮನ್ನ ಗೌರವಿಸಿದ್ರು. ಯಾಕೆ ಅಂತಂದ್ರೆ ಜಗತ್ತಿನಲ್ಲಿಯೇ HIV ಸೋಂಕಿತರಲ್ಲಿ
ಅತ್ಯಂತ ಹೆಚ್ಚು ಈ ರೀತಿ ಹೃದ್ರೋಗಗಳ ಬಗ್ಗೆ ಸಂಶೋಧನೆ ಮತ್ತು ಚಿಕಿತ್ಸೆಯನ್ನು ಮಾಡಿದಂತಹ ಕೀರ್ತಿ ತಮಗೆ ಸಲ್ಲುತ್ತೆ. ಈ HIV ಸೋಂಕಿತರಲ್ಲಿ ಹೃದ್ರೋಗ ಬರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತಾ, ಮತ್ತೆ ತಮಗೆ ಯಾಕೆ ಅದು ಆಸಕ್ತಿಯನ್ನು ಮೂಡಿಸಿತು? ಅದು ಏನಾಯಿತು ಅಂತೇಳಿದ್ರೆ HIV ನನಗೆ ಒಂದು ಆಘಾತಕಾರದ ಬೆಳವಣಿಗೆ. ನಾನು DM ಮಾಡಬೇಕಾದಾಗ 2013 ನಾನು ಪೋಸ್ಟ್ ಗ್ರ್ಯಾಜುಯೇಟ್ ಆವಾಗ ಆಲ್ಮೋಸ್ಟ್ DM ಕಾರ್ಡಿಯಾಲಜಿನ ಮುಗಿಸ್ತಾ ಬರ್ತಿದೆ. ಆವಾಗ ಏನಾಯಿತು, ನಾವು ರೊಟೀನಾಗಿ ಆಂಜಿಯೋಗ್ರಾಮ್ ಮಾಡೋದು, ಆಂಜಿಯೋಪ್ಲಾಸ್ಟ್ ಮಾಡೋದು, ನಮ್ಮಲ್ಲಿ ಡೈಲಿ 100 ಕೇಸು 200 ಕೇಸು 300 ಕೇಸ್ ಆಗ್ತಾನೆ ಇರುತ್ತೆ ಜಯದಾವದಲ್ಲಿ. ದಟ್ ಇಸ್ ಇಮ್ಮೆಟೀರಿಯಲ್ ಅದು. ಆವಾಗ ನಾನು OPD ವರ್ಕ್ ಮಾಡಬೇಕಾದಾಗ ಒಂದು ರೀಸೆಂಟ್ಲಿ ಮ್ಯಾರೇಜ್ ಆಗಿರ್ತಾರೆ, ಒಬ್ಬರು ಗಂಡ ಮತ್ತು ಹೆಂಡತಿ, 6 ತಿಂಗಳಾಗಿರುತ್ತೆ ಮ್ಯಾರೇಜ್ ಆಗಿ. ಆವಾಗ ನಾನು OPD ಬಂದಾಗ ಗಂಡನಿಗೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ. ಹಾರ್ಟ್ ಅಟ್ಯಾಕ್ ಆಲ್ಮೋಸ್ಟ್ 6 ಮಂತ್ಸ್ ಆಗಿಬಿಟ್ಟಿರುತ್ತೆ. ಆಗ ಬಂದಾಗ ನಾನು OPDಗೆ ಅವರು ನನ್ನ ಹತ್ರನೇ ಬರ್ತಾರೆ, ಕ್ಯಾಶುವಲ್ ಆಗಿ ರೊಟೀನ್ ಆಗಿ. ನಾನು ಅದನ್ನು ನೋಡ್ತಾ ಹಾರ್ಟ್ ಅಟ್ಯಾಕ್ ಆಗಿದೆಯಲ್ಲ, ಇನ್ನೂ ಏಕೆ ಟ್ರೀಟ್ಮೆಂಟ್ ತೊಗೊಂಡಿಲ್ಲ, ಒಂದು ಸ್ವಲ್ಪ ಪ್ರಾಪರಾಗಿ ಏನು ಟ್ರೀಟ್ಮೆಂಟ್ ತೊಗೊಳ್ತಿರ್ಲಿಲ್ಲ. ಪ್ಲಸ್ ಆಂಟಿ ರೆಟ್ರೋವೈರಲ್ ಥೆರಪಿ ಅದ್ಯಾವುದೋ ಒಂದು ಕಡೆ ನಮ್ಮ ART ಸೆಂಟ್ರಲ್ಲಿ ಒಂದು ಕಡೆ ತೊಗೊಳ್ತಾ ಇದ್ರು. ಆಮೇಲೆ ಹಾರ್ಟಿಂದು ಮೆಡಿಕೇಶನ್ಸ್ ಪ್ರಾಪರ್ ಆಗಿರಲಿಲ್ಲ. ಆಮೇಲೆ ಕೆಲವು ಟೆಸ್ಟ್ಗಳೆಲ್ಲ ಮಾಡಿಸ್ದೆ, ECG ಮಾಡಿ ಎಕೋ ಮಾಡಿದಾಗ ಮತ್ತೆ ವಾಪಸ್ ಬಂದಾಗ ಹಾರ್ಟ್ ಅಟ್ಯಾಕ್ ಆಗಿತ್ತು. ಸ್ವಲ್ಪ ಹಾರ್ಟ್ 40% ಇತ್ತು. ಅವಾಗ ಯಾಕೆ ಇದು ನೋಡಿದಾಗ ಆಮೇಲೆ ಅವನು ART ಅದೊಂದು ಟಬ್ಬ ನೋಡಿದ. ಅವರು ಪ್ರತಿಯೊಬ್ಬರು HIV ಪೇಷಂಟ್ ಯಾರು ರಿವೀಲ್ ಮಾಡಲ್ಲ ಯೂಶ್ವಲಿ. ಅದನ್ನ ನೋಡಿದಾಗ ನನಗೆ ಇದು ಗೊತ್ತಾಯ್ತಿದೆ HIV ಪೇಷಂಟ್ ಅಂತ ಹೇಳ್ಬಿಟ್ಟು. ಆಮೇಲೆ ಹೊರಗಡೆ ಯಾರಿಗೂ ಕಾರ್ಪೊರೇಟ್ ಹಾಸ್ಪಿಟಲ್ ಎಲ್ಲೋ ಹೋಗಿದ್ದಾರೆ ಎಲ್ಲ ಕಡೆ, ಬಟ್ ಇಸ್ ನಾಟ್ ರಿಸೀವ್ಡ್ ದಿ ಪ್ರಾಪರ್ ಟ್ರೀಟ್ಮೆಂಟ್. ಅವಾಗ ಅವನಿಗೆ ನೆಕ್ಸ್ಟ್ ಡೇನೇ ಆಂಜಿಯೋಗ್ರಾಮ್ ಮಾಡಿ ಒಂದು ಲೇಡಿನಲ್ಲಿ ಕ್ರಿಟಿಕಲ್ ಬ್ಲಾಕ್ ಇತ್ತು. ಆ ಬ್ಲಾಕ್ನ ಓಪನ್ ಮಾಡಿ ಸ್ಟೆಂಟ್ ಹಾಕಿದ್ವಿ. ಅದು ಸ್ಟೆಂಟ್ ಹಾಕಿದಾಗ ಆಲ್ಮೋಸ್ಟ್ ಇವತ್ತಿಗೆ 15-16 ವರ್ಷ ಗಂಡ ಹೆಂಡತಿ ಇಬ್ಬರು ಇವತ್ತು ಫಾಲೋಅಪ್ ಬರ್ತಾರೆ, ಇಬ್ಬರು ಅನ್ಯೋನ್ಯವಾಗಿದ್ದಾರೆ. ಸೊ ಅದು ನನ್ನ ಫಸ್ಟ್ಗೆ ಶುರುವಾಗಿದೆ. ಏನಾಯಿತು ಅಂತ ಹೇಳಿದ್ರೆ ಆಮೇಲೆ ಹಾಸ್ಪಿಟ್ಲಿಂದ ಪ್ರತಿಯೊಬ್ಬರು ಇವನು ಅಟ್ರಾಸಿಟಿ HIV ಮಾಡ್ತಾರೆ ಅಂತ ಹೇಳ್ಬಿಟ್ಟು ಏನೇ HIV ಕೇಸ್ ಬಂದು ಈವನ್ ನಮ್ಮ ಎನಿ ಬ್ರಾಂಚ್, ಜಯದೇವ ಬ್ರಾಂಚ್ ಮೈಸೂರು ಇರ್ಬೋದು, ಕಲಬುರಗಿದು ಎಲ್ಲ ಪೇಷಂಟು ನಮಗೆ ರೆಫರ್ ಮಾಡ್ತಾರೆ. ಅದಕ್ಕೆ ನಾವು HIV ಬ್ರಾಂಚ್ ಅಂತಲೇ ಮಾಡ್ಕೊಂಡಿದ್ವಿ. ಪ್ರತಿಯೊಂದು ಪೇಷಂಟ್ನ ಅಡ್ಮಿಟ್ ಮಾಡ್ತೀವಿ. ಏನೇ HIV ಇಲ್ಲ, ಅವ್ರು ಯಾವ ಸ್ಟೇಜಲ್ಲ ಆಗಲಿ, ಟರ್ಮಿನಲ್ ಸ್ಟೇಜಲ್ಲ ಇರಲಿ, ಅವ್ರನ್ನ ನಾವು ಗುಣಮುಖವಾದ ಟ್ರೀಟ್ಮೆಂಟ್ ಕೊಡೋದು, ಅವರು ಒಳ್ಳೆ ಕೌಟುಂಬಿಕವಾಗಿ ಬಾಳಬೇಕು, ಇದೇ ನಮ್ಮ ಗುರಿ. ಹಾಗಾಗಿ ಆಲ್ಮೋಸ್ಟ್ 1500 ಕೇಸಸ್ ಆಗಿದೆ. ಇವತ್ತು ನಾವು ಮಾಡ್ತಾ ಇದ್ದೀವಿ. ಇವತ್ತು ಎಲ್ಲರೂ ಗಂಡ ಹೆಂಡತಿ ಆಗಲಿ HIV ಪೇಷಂಟ್ ಅನ್ಯೋನ್ಯವಾಗಿದ್ದಾರೆ. ಇನ್ನೊಂದು ಕರೆಯನ್ನ ತೆಗೆದುಕೊಂಡ್ಬಿಡೋಣ. ಬೆಂಗಳೂರಿನಿಂದ ರೂಪಾ ಅವರು ಕರೆ ಮಾಡಿದ್ದಾರೆ. ಹಲೋ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಹೇಳಿ. ನಮ್ಮ ತಾಯಿ ಇದ್ದಾರೆ, ಅವ್ರಿಗೆ 65 ವರ್ಷ. ಅವ್ರಿಗೆ 8 ವರ್ಷದ ಹಿಂದೆ ಹಾರ್ಟಲ್ಲಿ ಹೋಲ್ ಇದೆ ಅಂದ್ಬಿಟ್ಟು ಜಯದೇವದಲ್ಲೇ ನಾವು ತೋರಿಸಿದ್ವಿ. ಅವ್ರಿಗೆ ಚಿಕ್ಕದ್ರಿಂದಲೇ ಇದೆ, ಅದ್ ಗೊತ್ತಾಗಿಲ್ಲ ಅಂದ್ಬಿಟ್ಟು ಆಮೇಲೆ ಬಟ್ ಅಲ್ಲಿ ಅದು ಸ್ಟೆಂಟ್ ಏನೋ ಹಾಕಿ ಎಲ್ಲ ಮುಚ್ಚಿದ್ದಾರೆ. ಬಟ್ ಅವರು ನಾರ್ಮಲ್ ಆಗಿ ಇದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ನನ್ ಕ್ವಶನ್ ಏನಂದ್ರೆ, ಅವರು ರೆಗ್ಯುಲರ್ ಆಗಿ ಚೆಕಪ್ ಏನಾದ್ರು ಮಧ್ಯೆ ಹೋಗ್ಬೇಕಾ, ಆತರ ಏನು ಅಂತ ಮೇಡಮ್? ಅದು ಮೇಡಮ್ ನಿಮ್ಗೆ ಅದು ಡಿವೈಸ್ ಹಾಕಿದರೆ ಓಪನ್ ಸರ್ಜರಿ ಮಾಡಿದೀವಿ. ಅದು ನಿಮ್ಗೆ ಡಿವೈಸ್ ಮಾಡಿದ್ರೆ ಸಾಕು, ತೊಂದರೆ ಇಲ್ಲ. ಎವ್ರಿ 6 ಮಂತ್ಸ್ 1 ಇಯರ್ ಬಂದು ಎಕೋಕಾರ್ಡಿಯೋಗ್ರಫಿ ಅಂತ ಟೆಸ್ಟ್ ಮಾಡೋದು. ಎಕೋಕಾರ್ಡಿಯೋಗ್ರಫಿ ಮಾಡೋ ಉದ್ದೇಶ ಡಿವೈಸ್ ಕರೆಕ್ಟಾಗಿ ಪೊಸಿಷನಲ್ಲಿ ಇದೆಯಾ, ಅದೇನಾದ್ರು ತೊಂದರೆ ಕೊಡ್ತಿದೆ ಅದನ್ನು ನೋಡ್ತೀವಿ ಅಷ್ಟೇ. ಇದು ಬಿಟ್ಟರೆ ಇನ್ನೇನು ಬೇಡ. ದಟ್ ವಿಲ್ ಬಿ ಆಲ್ ರೈಟ್. ಅದೇನು ನಮಗೆ ಸಮಸ್ಯೆ ಕೊಡೋದಿಲ್ಲ. ಈಗ 100,000 ಕೇಸಸ್ ಡಿವೈಸ್ಗಳು ಮಾಡಿದ್ದೀವಿ. ದೇ ಆರ್ ಡೂಯಿಂಗ್ ವೆಲ್, ಏನು ತೊಂದರೆ ಕೊಡೋದಿಲ್ಲ. ಬಟ್ ನೀವು ಒನ್ಸ್ ಇನ್ ಇಯರ್ ಅಟ್ಲೀಸ್ಟ್ ಬಂದು ಒಂದು ಎಕೋಕಾರ್ಡಿಯೋಗ್ರಫಿ ಮಾಡಿ ಆ ಡಿವೈಸ್ ಪ್ರಾಪರ್ ಪೊಸಿಷನಲ್ಲಿದೆ, ಏನಾಗಿದೆ, ಅದರಿಂದ ಏನಾದ್ರು ತೊಂದರೆ ಕೊಡ್ತಾ ಇದೆ ಅಂತ ನಾವು ಪ್ರಾಪರಾಗಿ ಎವ್ಯಾಲ್ಯೂಯೇಟ್ ಮಾಡಬೇಕಾಗತ್ತೆ. ಡಾಕ್ಟ್ರೆ, ಈಗ ಇದಿಷ್ಟನ್ನ ಮಾತಾಡ್ತಾ ಇದ್ವಲ್ಲ, ನೀವು ಹೇಳಿದ್ರಿ ಹೃದ್ರೋಗಿಗಳ ಸಂಖ್ಯೆ ಖಂಡಿತವಾಗಿ ಹೆಚ್ಚುತ್ತಾ ಇದೆ, ಭಾರತದಲ್ಲಂತೂ ತುಂಬಾ ಜನರಿಗೆ ಬರ್ತಾ ಇದೆ. ಅದಕ್ಕೆ ನಮ್ಮ ದೋಷಪೂರಿತವಾದಂತಹ ಜೀವನ ಶೈಲಿ ಒಂದು ಮುಖ್ಯ ಕಾರಣ ಅಂತ. ಜನಸಾಮಾನ್ಯರ ಮನಸ್ಸಿನಲ್ಲಿ ಮತ್ತೊಂದು ಬಲವಾಗಿ ಬೇರೂರಿರುವಂತಹ ನಂಬಿಕೆ ಏನು ಅಂದ್ರೆ, ಕೋವಿಡ್ ಬಂತು, ಕೋವಿಡ್ ಸಂದರ್ಭದಲ್ಲಿ ಸಾವಿರಾರು ಜನರನ್ನ ನಾವು ಕಳ್ಕೊಂಡ್ವಿ. ಕಾರಣ ನಮಗೆಲ್ಲ ಗೊತ್ತೇ ಇದೆ, ಕೋವಿಡ್ನಿಂದ ಆದಂತಹ ತೊಂದರೆಗಳು. ಆದರೆ ಕೋವಿಡ್ನ ನಂತರದ ಸಂದರ್ಭ ಏನಿದೆ ಅದರಲ್ಲಿ ಕೂಡ ತುಂಬ ಜನರು ಹೃದಯಾಘಾತಕ್ಕೆ ಅಥವಾ ಈ ಥರ ಹಠಾತ್ ಆಗಿ ಹೃದ್ರೋಗಕ್ಕೆ ಸಂಬಂಧಪಟ್ಟಂತೆ ಮರಣವನ್ನಪ್ತಾ ಇದ್ದಾರೆ. ಕೋವಿಡ್ ಲಸಿಕೆಗೂ ಮತ್ತು ಈ ರೀತಿ ಆಗೋದಕ್ಕೂ ಸಂಬಂಧ ಇದೆಯೇನೋ ಅನ್ನುವುದು ಜನಸಾಮಾನ್ಯರಲ್ಲಿ ಇರುವಂತಹ ಒಂದು ಪ್ರಶ್ನೆ. ಹೃದ್ರೋಗ ತಜ್ಞರಾಗಿ ಮತ್ತು ಅದರಲ್ಲೂ ಪ್ರಿವೆಂಟಿವ್ ಕಾರ್ಡಿಯಾಲಜಿ ಅಲ್ಲಿ ನೀವು ಒಂದು ಪರಿಣತಿಯ ವಿಷಯ, ಇದಕ್ಕೆ ನೀವು ವೈಜ್ಞಾನಿಕವಾಗಿ ಮತ್ತು ವೈದ್ಯಕೀಯವಾಗಿ ಇದ್ರ ಬಗ್ಗೆ ಏನು ಹೇಳ್ತೀರಿ? ಕೋವಿಡ್ ಇಸ್ ಪ್ಯೂರ್ಲಿ ವೈರಲ್ ಇನ್ಫೆಕ್ಷನ್. ನಾವು ಎನಿ ವೈರಲ್ ತಗೊಳ್ಳಿ, ಈಗ ನಾವು ಪೋಲಿಯೋ ವೈರಸ್ ತಗೊಳ್ಳೋಣ, ಇನ್ಫ್ಲೂಯೆನ್ಸಾ ತಗೊಳ್ಳೋಣ, MMR ತಗೊಳ್ಳೋಣ, ಮೀಸಲ್ಸ್, ಮಮ್ಸ್, ರುಬೆಲ್ಲ, ಇವಕ್ಕೆಲ್ಲ ಏನು ವ್ಯಾಕ್ಸಿನ್ಸ್. ವ್ಯಾಕ್ಸಿನ್ ಈಸ್ ಎ ಜೀವರಕ್ಷಕ. ವ್ಯಾಕ್ಸಿನ್ ಈಸ್ ಎ ಜೀವರಕ್ಷಕ. ಅದನ್ನ ನಾವು ಏನ್ ಮಾಡ್ತೀವಿ, ವ್ಯಾಕ್ಸಿನ್ ಈಸ್ ಎ ಪ್ರಿವೆಂಟ್ ಮಾಡುತ್ತೆ ನಮ್ಮ ಮುಂದಿನ
ಅದರಿಂದ ಡ್ಯಾಮೇಜಸ್ ಆಗಲಿ, ಈ ಪೋಲಿಯೋ, ಕೆಲವು ಪೋಲಿಯೋ ನೋಡ್ತೀವಿ, ಎಲ್ಲೋ ವೀಕ್ನೆಸ್ ಆಗಿ, ಸ್ಟ್ರೋಕ್ ಆಗಿ ಡಿಸೇಬಲ್ ಆಗಿರ್ತಾರೆ. ಸೊ ಇದೆಲ್ಲ ಜೀವರಕ್ಷಕ, ವ್ಯಾಕ್ಸಿನ್ ಇಸ್ ಜೀವರಕ್ಷಕ. ನಮ್ಮ ಕೋವಿಡ್ 2019 ಏನಾಯ್ತು, ಕೋವಿಡ್ ಅನ್ನೋದು ಇದು ಆಕಸ್ಮಿಕ, ನಮಗೂ ಒಂಥರ ಹಠಾತ್ ಆಕಸ್ಮಿಕವಾಗಿ ಕೋವಿಡ್ ಒಂಥರ ಓಷನ್ ತರ ಬಂತದು. ಆ ಓಷನ್ ತರ ಬಂದು ಇದು ಪ್ಯೂರ್ಲಿ ವೈರಲ್ ಇನ್ಫೆಕ್ಷನ್. ಎನಿ ವೈರಲ್ ಇನ್ಫೆಕ್ಷನ್ ತಗೊಳ್ಳಿ, ಈ ಇತ್ತೀಚಿನ ದಿನಗಳು ತೊಗೊಳ್ಳಿ, ಎನಿ ಫ್ಲೂ ಇರ್ಬೋದು, ಎನಿ ಡೆಂಗ್ಯೂ ಇರ್ಬೋದು, ಇವೆಲ್ಲ ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಅಂತ ಹೇಳ್ತೀವಿ. ಅದಕ್ಕೆ ಪ್ರಾಪರ್ ಮೆಡಿಕೇಶನ್ಸ್ ಆಗಲಿ ಇಲ್ಲ, ಏನಿದು ಸೆಲ್ಫ್ ಲಿಮಿಟಿಂಗ್. ಎನಿ ವೈರಲ್ ಡಿಸೀಸ್ ಬಂತು, ಫ್ಲೂ ಬಂತು ಅಂತೇಳಿ ಅದೇ ಗ್ರಾಜುವಲ್ ಆಗಿ ಕಮ್ಮಿ ಆಗ್ತಾ ಬರಬೇಕದು. ಅದೇ ಟ್ರೀಟ್ಮೆಂಟ್, ಅದಕ್ಕೆ ಬೇರೆ ಯಾವುದು ಟ್ರೀಟ್ಮೆಂಟ್ ಇಲ್ಲ. ಕೋವಿಡ್ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ನಮಗೆ ವೇವ್ ಬಂತು, ಫಸ್ಟ್ ವೇವ್ ಬಂತು, ಸೆಕೆಂಡ್ ವೇವ್ ಬಂತು, ಥರ್ಡ್ ವೇವ್ ಬಂತು. ಸೆಕೆಂಡ್ ವೇವ್ ಅಲ್ಲಂತೂ ನಮಗೆ ರಿಯಲಿ ವಿ ಆರ್ ಸಫರ್ಡ್ ಲೈಕ್ ಎನಿಥಿಂಗ್. ಆವಾಗ ಏನಾಯ್ತು, ಅದು ಏನಾಯ್ತು ಕೋವಿಡ್ ಅನ್ನೋದು ಮೇನ್ಲಿ ಅದು ರೆಸ್ಪಿರೇಷನ್, ಲಂಗ್ಸ್ಗೆ ಮೇನ್ ತೊಂದರೆ ಕೊಡೋಕೆ ಶುರು ಆಯ್ತು. ಅದು ಲಂಗ್ಸ್ಗೆ ಯಾವ ರೀತಿ ತೊಂದರೆ ಕೊಡೋಕೆ ಶುರು ಆಯ್ತು ಅಂತ ಹೇಳಿದ್ರೆ ವೈರಲ್ ನಿಮೋನೈಟಿಸ್ ಅಂತ ಹೇಳ್ತೀವಿ. ಲಂಗ್ಸ್ ಅಲ್ಲಿ ನಿಮೋನಿಯಾ ಆದಾಗ ಏನಾಗುತ್ತೆ, ಸ್ಯಾಚುರೇಷನ್ ಡ್ರಾಪ್ ಆಗ್ತದೆ. ಸ್ಯಾಚುರೇಷನ್ ಡ್ರಾಪ್ ಆಗ್ತದೆ, ರೆಸ್ಪಿರೇಟರಿ ಕಡಂಗ್ ಅರೆಸ್ಟ್ ಆಗ್ತಾರೆ. ವಿತಿನ್ ಎ ಮ್ಯಾಟರ್, ವಿತಿನ್ ಹಾಫ್ ಅನ್ ಅವರ್, 1 ಅವರ್, ಹಿಂಗೇ ನಾವು ಬಹಳಷ್ಟು ಪೇಷಂಟ್ ಕಳ್ಕೊಂಡು, ಕೆಲವ್ರು ಪೇಷಂಟ್ ಅಡ್ಮಿಟ್ ಆಗ್ತಾರೆ, ಕೆಲವ್ರಿಗೆ ICU ಬೆಡ್ಸ್ ಇರಲಿಲ್ಲ, ಕೆಲವ್ರಿಗೆ ಆಕ್ಸಿಜನೇಷನ್ ಇರಲಿಲ್ಲ. ಈ ತರ ನಾವು ಬಹಳಷ್ಟು ಇದಾಯ್ತು. ಅದು ಏನಾಯ್ತು, ನಮಗೆ ನೆಕ್ಸ್ಟ್ ಸ್ಟೆಪ್ ವ್ಯಾಕ್ಸಿನ್. ವ್ಯಾಕ್ಸಿನ್ ನಮ್ಗೆ ಹೇಳಿದ್ನಲ್ಲ, ನಮ್ಗೆ ಎನಿ ವೈರಲ್ ಡಿಸೀಸ್ ವ್ಯಾಕ್ಸಿನ್, ಅದು ಜೀವರಕ್ಷಕ. ಅದು ದೇರ್ ಇಸ್ ನೋ ಡೌಟ್ ಇನ್, ಜೀವರಕ್ಷಕನೇ ಅದು. ಅದು ಏನಾಯ್ತು ಅಂತ ಹೇಳಿದ್ರೆ ಸ್ವಲ್ಪ ನಮಗೆ ಅದು ಸಂಶೋಧನೆ ಮಾಡಬೇಕಾಗ್ತದೆ, ವ್ಯಾಕ್ಸಿನ್ ತರಬೇಕಾಗ್ತಾ ಇತ್ತು. ಅದು ಇಟ್ಸ್ ಒಂದು 8 months, 9 months, 1 year ಆಯಿತು. ಕೊನೆಗೆ ವ್ಯಾಕ್ಸಿನ್ ಬಂತು. ವ್ಯಾಕ್ಸಿನ್ ಎಲ್ಲರೂ ತೊಗೊಂಡ್ವಿ, ಇನ್ಕ್ಲೂಡಿಂಗ್ ಮೀ, ಎಲ್ಲರೂ ತೊಗೊಂಡ್ವಿ. ಕೆಲವರು ಏನಾಯಿತು ಅಂತ ಹೇಳಿದ್ರೆ, ಈಗ ನಾವು ವ್ಯಾಕ್ಸಿನ್ ನಾವೇ ಡಿವೈಡ್ ಮಾಡೋಣ, ಯಂಗ್ಸ್ಟರ್ಸ್ ಆಗಲಿ ಯಾವುದೇ ಥರ ಯಾವುದೂ ಏನು ತೊಂದರೆ ಏನಾಗಲಿಲ್ಲ. ಕೆಲವು ಕೋಮಾರ್ಬಿಡಿಟಿ ಡಿಸೀಸ್ ಅಂತ ಏನು ಹೇಳ್ತೀವಿ, ಆಲ್ರೆಡಿ COPD ಅಂತ ಲಂಗ್ಸ್ ಪ್ರಾಬ್ಲಮ್ ಇದ್ದವರು, ಕೆಲವರು ಕಿಡ್ನಿ ಡಿಸೀಸ್ ಪ್ರಾಬ್ಲಮ್ ಇದ್ದವರು, ಅನ್ಕಂಟ್ರೋಲ್ ಡಯಾಬಿಟೀಸ್, ಅನ್ಕಂಟ್ರೋಲ್ಡ್ ಹೈಪರ್ ಟೆನ್ಷನ್, ಈ ಥರ ಎಲ್ಡರ್ಲಿ ಪೇಷಂಟ್ಸ್ ಈ ಥರ ವ್ಯಾಕ್ಸಿನ್ಸ್ ತಗೊಂಡಾಗ ಏನಾಯ್ತು, ಸ್ವಲ್ಪ ತೊಂದರೆ ಕೊಡಕ್ಕೆ ಶುರುವಾಯಿತು. ಜೀವರಕ್ಷಕ. ಅದಕ್ಕೆ ನಾವು ಯಾವುದೇ ಅದರಿಂದ ತೊಂದರೆ ಆಯಿತು, ಯಾವುದೇ ಸಂಶೋಧನೆ ಆಗಲಿ ಯಾವುದೂ ನಮಗೆ ಇಲ್ಲ. ಖಂಡಿತವಾಗಿ ಲಸಿಕೆ ಅನ್ನುವಂಥದ್ದು ಏನಿದೆ ಅದು ಜೀವರಕ್ಷಕವಾದದ್ದು. ನೇರವಾಗಿ ಈ ಲಸಿಕೆಗೂ ಮತ್ತು ಹೃದಯಾಘಾತಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳಿ ನೀವು ಹೃದ್ರೋಗ ತಜ್ಞರಾಗಿ ಭರವಸೆಯನ್ನ ಜನರಿಗೆ ನೀಡ್ತಾ ಇದ್ದೀರಿ. ಡಾಕ್ಟ್ರೆ, ಕಡೆಯದಾಗಿ ಹೃದ್ರೋಗ ಬಾರದಂತೆ ತಡೆಯಬಹುದೇ ಎನ್ನುವ ವಿಷಯದ ಕುರಿತಾಗಿ ಇಷ್ಟೆಲ್ಲ ಚರ್ಚೆಯನ್ನ ನಾವು ನಡೆಸಿದ್ವಿ. ಜನರಿಗೆ ಈ ಕಾರ್ಯಕ್ರಮದ ಮೂಲಕ ನೀವು ಏನನ್ನ ಹೇಳಲಿಕ್ಕೆ ಬಯಸ್ತೀರಿ? ಅದು ಫೈನಲ್ ಕನ್ಕ್ಲೂಷನ್ ಏನಂತ ಹೇಳಿದ್ರೆ, ಇದು ಹೃದಯ ಇದೆಯಲ್ಲ, ಇದು ಹೃದಯ, ಇದು ಜೋಪಾನ. ಈ ಇದು ನಮ್ಮ ಎಲ್ಲ ಒಬ್ಬ ಕಾಮನ್ ಸಿಟಿಸನ್ ಯಾರೇ ಆದ್ರೂ ಈ ಜೋಪಾನವಾಗಿ ಹೃದಯನ ನಾವು ಜೋಪಾನವಾಗಿ ಇಟ್ಕೋಬೇಕು. ಜೋಪಾನ ಹೇಗೆ ಇಟ್ಕೋಬೇಕು ಅಂದ್ರೆ, ಆಹಾರ ಪದ್ಧತಿಯಿಂದ ಈಚೆ ಬರಬೇಕು, ಸ್ಮೋಕಿಂಗು ಧೂಮಪಾನದಿಂದ ಈಚೆ ಬರಬೇಕು, ಇದು ವ್ಯಾಯಾಮ ಮಾಡಬೇಕಾಗತ್ತೆ, ಗಣನೀಯವಾಗಿ ವ್ಯಾಯಾಮ ಮಾಡಬೇಕಾಗತ್ತೆ. ಪ್ಲಸ್ ಸ್ಟ್ರೆಸ್, ಇದೊಂಥರ ಆಧುನಿಕ ತಂಬಾಕು, ಸ್ಟ್ರೆಸ್ ಇಂದ ಈಚೆ ಬರಬೇಕಾಗತ್ತೆ. 6 to 8 hours ನಿದ್ರೆ ಮಾಡಬೇಕಾಗತ್ತೆ. ಪ್ಲಸ್ ಈ ಎಲ್ಲ ಅಂಶಗಳನ್ನು ನಾವು ಪ್ರತಿಯೊಬ್ಬರು ಗಮನದಲ್ಲಿ ಇಟ್ಕೊಂಡು, ಪ್ರತಿಯೊಬ್ಬ ನಾಗರಿಕ ಪ್ರಜೆ ಗಮನದಲ್ಲಿ ಇಟ್ಕೊಂಡು ಮಾಡ್ಕೊಂಡು ಬಂದ್ರೆ BP ಆಗಲಿ, ಶುಗರ್ ಆಗಲಿ, ಹಾರ್ಟ್ನ ನಾವು ಮನೆಯಿಂದನೇ ನಾವು ಕಳಿಸ್ಬಿಡ್ಬೋದು. ಮನೆ ಒಳಗಡೆ ಬಿಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಅದಕ್ಕೆ ಹಾರ್ಟ್ ಇಸ್ ಜೋಪಾನ, ನಮ್ಮ ಹೃದಯ ನಾವೇ ಜೋಪಾನ ಮಾಡಬೇಕು. ಈಗ ಹಾರ್ಟ್ ಏನಂತ ಹೇಳಿದ್ರೆ, ಇದು ಜಸ್ಟ್ ಇಸ್ ಫಿಲಾಂಥ್ರೋಪಿಕ್ ಆರ್ಗನ್, ಒಂದು 1/4 kg ಇದೆ ಅಷ್ಟೇ. ಇದು ಎಷ್ಟು ವರ್ಕ್ ಮಾಡೋ ಅಂತ ಹೇಳಿದ್ರೆ ಇದು 24 hours ವರ್ಕ್ ಮಾಡ್ತಾನೆ ಇರ್ಬೇಕದು. S1, S2, ಲಬ್ ಡಬ್ ಅಂತಾನೆ ಇದೆ. ಯಾವಾಗ ಲಬ್ ಡಬ್ ನಿಲ್ಲಿಸುತ್ತೋ ಅದಲ್ಲಿಗೆ ಕ್ಲೋಸ್ ಆಗುತ್ತೆ. ಅದಕ್ಕೆ ಹೃದಯ ಯಾವತ್ತು ಜೋಪಾನ. ಅದಕ್ಕೆ ಕೋವಿಡ್ ಅಲ್ಲೇ ಬಂತು. ಕೋವಿಡ್ ಅಲ್ಲಿ ನಮ್ಗೆ ಸರ್ಕಾರ ನಮ್ಗೆ 3 ಗೈಡ್ಲೈನ್ಸ್ ಕೊಟ್ಟಾಯ್ತು. ಏನ್ ಗೈಡ್ಲೈನ್ಸ್ ಕೊಟ್ಟಾಯ್ತು ಅಂತ ಹೇಳಿದ್ರೆ, ಒಂದು ಮಾಸ್ಕ್ ಹಾಕೊಳ್ಳಿ ಅಂತ ಹೇಳ್ತು. ಹೃದಯ ಏನ್ ಹೇಳುತ್ತೆ, ಮಾಸ್ಕ್ ಹಾಕೊಂಡ್ರೆ ನಿನ್ನ ಕೆಲಸ ಪ್ರಿವೆಂಟ್ ಆಗಲ್ಲಪ್ಪ, ನೀನು ಮಾಸ್ಕ್ ಹಾಕೊಳ್ಳೋದ್ರಿಂದ ಮಾತು ಕಮ್ಮಿ ಮಾಡು, ಕೆಲಸ ಜಾಸ್ತಿ ಮಾಡು ಅಂತ ಹೇಳೋದು. ಮಾತು ಕಮ್ಮಿ ಮಾಡಿ ಕೆಲಸ ಜಾಸ್ತಿ ಮಾಡಿ. ಹಾಗೆ ಹೃದಯ ಹಾರ್ಡ್ ವರ್ಕ್ ಮಾಡುತ್ತೆ, 24 hours ಪಂಪ್ ಮಾಡ್ತಾನೆ ಇರುತ್ತೆ, ಅದಕ್ಕೆ ರೆಸ್ಟೇ ಇಲ್ಲ. ಮನುಷ್ಯನು ಅಷ್ಟೇ, ನಾವು ಹಾರ್ಡ್ ವರ್ಕ್ ಮಾಡಬೇಕು. ಹಾರ್ಡ್ ವರ್ಕ್ ಮಾಡೋದ್ರಿಂದನೇ ನಮ್ಮ ಹೃದಯ ಜೋಪಾನ. ನಮ್ಮ ಹೃದಯ ಜೋಪಾನವಾಗಿರ್ಲಿ, ಹೃದಯ ನಿರಂತರವಾಗಿ ಕೆಲಸ ಮಾಡ್ತಾ ಇರ್ಲಿ. ಆದ್ರೆ ಸಮಯ ಓಡ್ತಾ ಇದೆ, ನಮ್ಮ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಯ್ತು. ಕೊನೆಗೆ ಒಂದೇ ಒಂದು ಹೇಳ್ತೀನಿ, ಹೃದಯ ಏನೆಲ್ಲ ಹೇಳುತ್ತೆ ಅಂತ ಹೇಳಿದ್ರೆ, ನನಗಾಗಿ ನೀನು 1 ತಾಸು ಚಲಿಸು, ನಿನಗಾಗಿ ನಾನು ನಿರಂತರವಾಗಿ ಮಿಡಿಯುತ್ತೇನೆ, ಇಂತಿ ಹೃದಯ. ತುಂಬಾ ಚೆನ್ನಾಗಿ ಹೃದಯದ ಪರವಾಗಿ ನೀವು ಹೃದಯಾಳದಿಂದ ಮಾತುಗಳನ್ನ ಆಡಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮೆಲ್ಲರ ಪರವಾಗಿ ನಿಮಗೆ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ನಮಸ್ಕಾರ. ವೀಕ್ಷಕರೇ, ಇದರೊಂದಿಗೆ ಇಂದಿನ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ. ಮತ್ತೆ ಭೇಟಿಯಾಗೋಣ ಇನ್ನೊಂದು ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೆ ನಮಸ್ಕಾರ.
कहानी नहीं बदली, स्टाइल गया है बदल। जो कहानियां हम सुनते आए देखते आए, अब वही वैसी ही कहानी सुनाएगा डिजिटल। Download Waves OTT app now and watch for free. ಜನಪ್ರಿಯ ಗಣ್ಯ ವ್ಯಕ್ತಿಗಳ ಸಾಧನೆಯ ಹಾದಿ, ಸ್ಫೂರ್ತಿಯ ಸೆಲೆ, ಮಾರ್ಗದರ್ಶನದ ನೆಲೆ. ನಾಡಿನ ವಿವಿಧ ಕ್ಷೇತ್ರಗಳ ಸಾಧಕರ ಯಶೋಗಾಥೆ. ವಾರದ ಅತಿಥಿ. ತಪ್ಪದೇ ವೀಕ್ಷಿಸಿ ಪ್ರತಿ ಶುಕ್ರವಾರ ರಾತ್ರಿ 8 ಗಂಟೆಗೆ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ಹೊಸ ಹೊಸ ಅಡುಗೆಗಳನ್ನ ನೋಡಿ ಕಲಿಯಬೇಕೆ? ಕಲಿತು ಮಾಡಲು ಬಿಸಿ ಬಿಸಿ ಸವಿಯಲು ನೀವು ಖುಷಿ ಖುಷಿ. ಹಾಗಾದರೆ ನಿಮಗಿದೆ ಇಲ್ಲೊಂದು ಸಂತೋಷದ ಸುದ್ದಿ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಹಿಂದೆ ನೀವೆಲ್ಲ ಆಹಾ ಎಂತ ರುಚಿ ಕಾರ್ಯಕ್ರಮ ನೋಡ್ತಾ ಬಂದಿದ್ದೀರಾ. ಆದರೆ ಇನ್ನು ಮುಂದೆ ಅದೇ ಕಾರ್ಯಕ್ರಮ ವಿಶೇಷ ಅತಿಥಿಗಳೊಂದಿಗೆ, ವಿಶೇಷ ಅಡುಗೆಗಳೊಂದಿಗೆ ಪ್ರಸಾರವಾಗ್ತಾ ಇದೆ. ರುಚಿ ಸವಿ ಸವಿ ರುಚಿ ಘಮಿಸುವ ರಸಪಾಕ. ರುಚಿ ಸವಿ ಸವಿ ರುಚಿ ಘಮಿಸುವ ರಸಪಾಕ. ಹಾಗಾದರೆ ತಪ್ಪದೇ ವೀಕ್ಷಿಸಿ ಆಹಾ ಎಂತ ರುಚಿ ಕಾರ್ಯಕ್ರಮ ಪ್ರತಿ ಶನಿವಾರ ಮಧ್ಯಾಹ್ನ